ಸಂಸ್ಥೆಯ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ತಾ ಇರುವಂಥ ಶ್ರೀ ರಾಮು ಅವರೇ, ಎಲ್ಲ ಬ್ಯಾಂಕಿಂಗ್ ಬಂಧುಗಳೇ, ಸ್ನೇಹಿತರೆ, ಆತ್ಮೀಯರೇ, ತುಂಬ ಸಂತೋಷದಿಂದ ಇವತ್ತು ನಾನು ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸಮನ್ವಯ ಸಮಿತಿಯ ಪರವಾಗಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ TR ಚಂದ್ರಶೇಖರ್ ಅವರು ಇವತ್ತಿನ ಉಪನ್ಯಾಸಕಾರರು. ಆ ಉಪನ್ಯಾಸಕಾರರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಈ ಸಮನ್ವಯ ಸಮಿತಿಯ ಕೆಲಸಗಳ ಬಗ್ಗೆ ಒಂದೆರಡು ಮಾತನ್ನು ತಮಗೆ ಪರಿಚಯಾತ್ಮಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕ್ಗಳಲ್ಲಿ ಸಾಮಾನ್ಯಕ್ಕೆ ಕನ್ನಡ ಸಂಘಗಳು ಅನೇಕ ಪ್ರಾರಂಭ ಆಗುತ್ತವೆ. ವರ್ಷಕ್ಕೆ 1 ಅಥವಾ 2 ಅಥವಾ ಕೆಲವರು ಇನ್ನೂ ಹೆಚ್ಚು ಮಾಡ್ಬೋದು. ಅಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮಾತ್ರ ಅವರು ಸೀಮಿತವಾಗಿ ಅವರ ಚಟುವಟಿಕೆಗಳನ್ನು ಇರಿಸ್ಕೊಳ್ತಾರೆ. ಆದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಮತ್ತು ಬಹುಶಃ ಮೈಸೂರು ಬ್ಯಾಂಕ್ ಕನ್ನಡ ಬಳಗದಲ್ಲಿ ಇವತ್ತು ಅವರು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಇಂಡಿಯಾ ಆಗಿಬಿಟ್ಟಿದೆ ಇದು ಮೈಸೂರು ಬ್ಯಾಂಕು. ಅದು ಆ ಬಗ್ಗೆ ನಮಗೊಂದು ವಿಷಾದ ಇದೆ. ಅದು ತನ್ನ ಅಸ್ತಿತ್ವವನ್ನು ಹಾಗೆ ಕಾಪಾಡಿಕೊಂಡಿದ್ರೆ ಚೆನ್ನಾಗಿತ್ತು ಅನ್ನೋದು. ಇರಲಿ, ಅದು ಬೇರೆ ಮಾತಾಯಿತು. ಆದರೆ ಈ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ರಚನಾತ್ಮಕವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಾಚಾರ್ಯ HSK ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕಿಂಗ್ ಪ್ರಪಂಚ ಅನ್ನೋವಂಥ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ಸುಮಾರು 20 ವರ್ಷಗಳ ಕಾಲ ನಡೆಸ್ತು. ಆ ತ್ರೈಮಾಸಿಕ ಪತ್ರಿಕೆಯ ಗುಣಮಟ್ಟ ನಿಜವಾಗ್ಲೂ ಒಂದು ಸಂಶೋಧನಾ ಒಂದು ಜರ್ನಲ್ ಅಂತ ನಾವು ಕರಿತೀವಲ್ಲ, ರಿಸರ್ಚ್ ಜರ್ನಲ್ ಅಂತ, ಆ ಗುಣಮಟ್ಟವನ್ನು ತಲುಪ್ತಾ ಇರೋ ಹಾಗೆ ಅದಿತ್ತು. ಹಾಗೆ ಮಾಡಿದಾಗ HSK ಅವರ ಪತ್ರಿಕೆ ನಡೆಸ್ತಾ ಇದ್ದಾಗ ನಮಗೊಂದು ಮಾತು ಹೇಳಿದ್ರು. ಮೊದಲು ಶುರು ಮಾಡಿದಾಗ ನಾವು ಬೇರೆ ವಿದ್ವಾಂಸರುಗಳ ಹತ್ರ ಆ ಕ್ಷೇತ್ರದಲ್ಲಿ ಪರಿಣಿತರಾಗಿರುವಂಥ, ಅದು ಎಕನಾಮಿಕ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಇನ್ನೊಂದಿರ್ಬೋದು, ಅವರಿಂದ ಲೇಖನಗಳನ್ನು ತರಿಸ್ಕೊಳ್ತಾ ಇದ್ವಿ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಮಗೆ. HSK ಅವರು ಹೇಳೋರು, ಏನು ಇಷ್ಟು ಲೇಖನಗಳೇ ನಂಗೆ ಬರ್ತಾ ಇಲ್ವಲ್ಲ ಅಂಥೇಳಿ. ಒಂದು ಸತಿ ಹೇಳಿದ್ರು, ನೀವೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ನೀವೇ ಬರೀರಿ ಈ ಬ್ಯಾಂಕಿಂಗ್ ಲೇಖನಗಳನ್ನು ಅಂಥೇಳಿ. ಆವಾಗ ನಮ್ಮಲ್ಲಿ ಅನೇಕರಿಗೆ ಇನ್ನೂ ಬರವಣಿಗೆಯ ಒಂದು ಸ್ವರೂಪ ಹೇಗಿರಬೇಕು ಅಂತ, ಆಮೇಲೆ ಬರವಣಿಗೆಯಲ್ಲಿ ನಾವೆಲ್ಲ ಒಗ್ಗಿಕೊಂಡವ್ರು ಆಗಿರಲಿಲ್ಲ. ಅವಾಗಿನ್ನೂ ಅನೇಕರು ಬರವಣಿಗೆ ಮಾಡ್ತಾಯಿದ್ರು, ಬರಿತಾಯಿದ್ರು. ಆದ್ರೂ ಇದಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ನಾವು ಸಿದ್ಧ ಆಗಬೇಕಾಗಿತ್ತು. ಹೇಳಿದ್ವಿ ನಾವು, ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ. ಅವಾಗ ಅವರು ಮೊನ್ನೆ ಹಾಗಾದರೆ ಎಲ್ಲ ಸೇರ್ಕೊಂಡು ಕಲಿಯೋಣ ಅಂತ ಹೇಳಿದ್ರು. ಒಂದು ವರ್ಷದಲ್ಲಿ 2 ಸರ್ತಿ ನಾವು 6 ದಿನಗಳ ಕಮ್ಮಟವನ್ನು ಮಾಡ್ತಾಯಿದ್ವಿ, ಬ್ಯಾಂಕಿಂಗ್ ಕಮ್ಮಟ ಅಂಥೇಳಿ. ಆ ಕಮ್ಮಟದಲ್ಲಿ ಹತ್ತು ಪ್ರತಿಯೊಬ್ಬ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಒಂದು ಪ್ರಬಂಧವನ್ನು ಮಂಡಿಸಬೇಕಾಗಿತ್ತು. ಒಬ್ಬರು ಅದನ್ನು ವಿಶೇಷವಾಗಿ ವಿಮರ್ಶೆ ಮಾಡಬೇಕಾಗಿತ್ತು. ಮಿಕ್ನಾದವರೆಲ್ಲ ಆ ವಿಮರ್ಶೆಯ ಬಗ್ಗೆ ಮತ್ತು ಪ್ರಬಂಧದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿತ್ತು. ಇದೆಲ್ಲ ಆದಮೇಲೆ HSK ಅವರು ಸಮಾರೋಪದ ರೀತಿಯಲ್ಲಿ ಆ ಪ್ರಬಂಧ ಇನ್ನೂ ಹೇಗೆ ಉತ್ತಮ ಆಗಬೇಕು ಅನ್ನೋ ಸೂಚನೆಗಳನ್ನು ಕೊಡ್ತಾಯಿದ್ರು. ಆ ಸೂಚನೆಯ ಅಡಿಯಲ್ಲಿ ಪರಿಷ್ಕೃತವಾದಂಥ ಲೇಖನವನ್ನು HSK ಅವರು ಬ್ಯಾಂಕಿಂಗ್ ಪ್ರಪಂಚಕ್ಕೆ ಆಯ್ಕೆ ಮಾಡ್ಕೋತಾಯಿದ್ರು. ಎಲ್ಲ ಲೇಖನಗಳನ್ನು ತಗೋತಾ ಇದ್ರು ಅಂತ ಏನಲ್ಲ. ಹೀಗೆ ಒಂದು ಭಾಳ ಕಠಿಣವಾದ ಹಾದಿಯಲ್ಲಿ ಹಾದು ಆ ಲೇಖನ ಪ್ರಕಟ ಮಾಡಬೇಕಾಗಿತ್ತು ಲೇಖಕರು. ಹಾಗೆ ಮಾಡಬೇಕಾದ್ರೆ ಒಂದು ಸತಿ ಹೇಳಿದ್ರು, ಇದು ಆ ಬ್ಯಾಂಕಿಂಗ್ ಪ್ರಪಂಚ ಮೊದಲು ಶುರುವಾದಾಗ ಕೆಲವು ಬ್ಯಾಂಕಿಂಗ್ ಪದಗಳನ್ನು ನೀವು ಕೊಡ್ತಾ ಬನ್ನಿ ಅಂಥೇಳಿ ಪದಕೋಶವನ್ನು ಕೊಡೋಕ್ಕೆ ಶುರು ಮಾಡಿದ್ವಿ. 1 ಸಂಚಿಕೆ ಬಂತು, 2 ಸಂಚಿಕೆ ಬಂತು. ಇದು ತುಂಬ ದಿವಸ ಆಗಿಬಿಡುತ್ತೆ ಮುಗಿಯೋಕ್ಕೆ ಹೋದರೆ, ಬೇಡ ಅಂಥೇಳಿ ಒಂದು ಬ್ಯಾಂಕಿಂಗ್ ನಿಘಂಟನೆ ಮಾಡೋಣ ಅಂಥೇಳಿ ನಮ್ಮಲ್ಲೊಂದು ತಂಡ ಅದಕ್ಕೆ ಸಿದ್ಧ ಆಗಿ ಅದನ್ನು ನಾವು ಮಾಡಿದ್ವಿ. ಅದನ್ನು HSK ಅವರು ಬಹಳ ವ್ಯವಸ್ಥಿತವಾಗಿ ಪರಿಷ್ಕರಣೆ ಮಾಡಿದ್ರು. ಪರಿಷ್ಕರಣೆ ಮಾಡಿದ್ಮೇಲೆ ಅದು ಪ್ರಕಟಣೆ ಆಯಿತು. ಭಾಳ ಜನಪ್ರಿಯವಾಗಿ ನಾವು 1000 ಪ್ರತಿಗಳನ್ನು ಏನೋ ಅಚ್ಚು ಮಾಡಿದರೆ ಅದು ಬಹಳ ಬೇಗ ಅದೆಲ್ಲ ಖರ್ಚಾಗೋದು. ಈಗ ಅದರ ಪರಿಷ್ಕರಣ ಮಾಡುವಂಥ ಸಮಯ ಬಂದಿದೆ. ಆ ಪರಿಷ್ಕರಣದ ಆಲೋಚನೆಯಲ್ಲಿ ನಾವೆಲ್ಲ ಸ್ನೇಹಿತರು ಇದ್ದೇವೆ. ಅದು ಮಾಡಬೇಕು. ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತು. ಬೇರೆ ಪ್ರಕಟಣೆಗಳನ್ನು ಕೂಡ ಸಮನ್ವಯ ಸಮಿತಿ ಮತ್ತು ಅದರ ಸೋದರ ಸಂಸ್ಥೆಗಳು ಮಾಡ್ತು. ಕನ್ನಡಿಗರಿಗೆ ಬ್ಯಾಂಕಿಂಗಲ್ಲಿ ಸರಿಯಾದಂಥ ಸ್ಥಾನಮಾನ ಸಿಗಬೇಕು ಅನ್ನೋ ಕಾರಣಕ್ಕೆ, ಉದ್ಯೋಗ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಸಿಗಬೇಕು ಅನ್ನೋದಕ್ಕೆ ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ. ಈ ಸಮನ್ವಯ ಸಮಿತಿಯ ಪ್ರೇರಣೆಯಿಂದಾಗಿ ಬೇರೆ ಬೇರೆ ಕಡೆಯಲ್ಲಿ ಕನ್ನಡ ಸಂಘಗಳು ಪ್ರಾರಂಭ ಆಗಿ ಅಖಿಲ ಕರ್ನಾಟಕ ಬ್ಯಾಂಕ್ ಕನ್ನಡ ಸಂಘಗಳ ಪರಿಷತ್ತು ಅನ್ನೋ ಒಂದು ಸಂಸ್ಥೆ ಪ್ರಾರಂಭ ಆಗಿ ಅನೇಕ ಹೋರಾಟದ ಕೆಲಸಗಳನ್ನು ಕೈಗೆತ್ತಿಕೊಂಡು ಮಾಡ್ತು ಅನ್ನೋದನ್ನು ನಾವಿವತ್ತು ನೆನಪಿಸ್ಕೋಬೇಕು. ಹೀಗೆ ಸಮನ್ವಯ ಸಮಿತಿ ಸದಾ ಈ ಥರ ಒಂದು ರಚನಾತ್ಮಕವಾದ ಕೆಲಸಗಳಲ್ಲಿ
ತೊಡಕೊಂಡು ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. HSK ಅವರು ನಮ್ಮ ಜೊತೆ ಇದ್ದಾಗ ನಾವು ಅವ್ರ ಹತ್ರ ಹೋಗ್ಬೋದಾಗಿತ್ತು. ಸದಾ ಅವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ 2 ಕಾರ್ಯಕ್ರಮಗಳನ್ನು ನಾವು ಹಂಚ್ಕೊಂಡಿದ್ದೀವಿ. ಒಂದು, ಸ್ನೇಹಿತರೆಲ್ಲ ನಾವು ಸೇರಿ HSK ಬೆಳಕು ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ಅವರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಇನ್ನೊಂದು, ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಈ HSK ಅವರ ಹೆಸರಲ್ಲಿ ಒಂದು ದತ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಪ್ರಿಯವಾದಂಥ ವಿಷಯಗಳ ಬಗ್ಗೆ ಇಲ್ಲೊಂದು ಉಪನ್ಯಾಸವನ್ನು ಏರ್ಪಡಿಸಿ ಆ ಮೂಲಕ ಆ ವಿಷಯದ ಬಗ್ಗೆ ಹೊಸ ಬೆಳಕನ್ನು ನಮಗೆಲ್ಲ ಬೀರೋ ಹಾಗಾಗಲಿ, ಉಪನ್ಯಾಸಕಾರರು ಬೀರಲಿ ಅನ್ನೋ ದೃಷ್ಟಿಯಿಂದ ಈ ದತ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಮೊದಲನೆಯ ದತ್ತಿಯ ಉಪನ್ಯಾಸ ನೀಡಿದವರು ಇಲ್ಲೇ ಬಂದಿದ್ದಾರೆ, ಡಾಕ್ಟರ್ ಲಕ್ಷ್ಮೀಶ್ ಅವರು. ಈಗ ಡಾಕ್ಟರ್ TR ಚಂದ್ರಶೇಖರ್ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತಿನ ಅವರ ವಿಷಯ ಸಾಮಾಜಿಕ ಅಭಿವೃದ್ಧಿಯ ವಿವಿಧ ಆಯಾಮಗಳು ಅಂತ ಹೇಳಿಬಿಟ್ಟು. ಡಾಕ್ಟರ್ TR ಚಂದ್ರಶೇಖರ್ ಅವರು ನಾನು ಹೊಸಪೇಟೆಯಲ್ಲಿದ್ದಾಗ ನನಗೆ ಪರಿಚಯ ಆಯಿತು. ನಾನು ಬ್ಯಾಂಕಲ್ಲಿದ್ದೆ, ಸ್ಟೇಟ್ ಬ್ಯಾಂಕಲ್ಲಿ. ಅಲ್ಲಿ ಹೊಸಪೇಟೆಗೆ ಹೋದಾಗ ಅಲ್ಲಿ ಪರಿಚಯ ಆಯಿತು. ಅಲ್ಲಿಯ ವಿಜಯನಗರ ಕಾಲೇಜಿನಲ್ಲಿ ಅವರು ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ದರು. ನಂತರ ಅಲ್ಲಿ ಹಂಪೆ ಯೂನಿವರ್ಸಿಟಿನಲ್ಲಿ ಯಾವಾಗ ಸಮಾಜ ವಿಜ್ಞಾನದ ಶಾಖೆ ಆರಂಭ ಆಯಿತೋ ಆಗ ಅವರನ್ನು ಅಲ್ಲಿಗೆ ಅವರು ಆಯ್ಕೆ ಮಾಡಿಕೊಂಡ್ರು, ವಿಶ್ವವಿದ್ಯಾಲಯದವರು. ಅಲ್ಲಿಂದ ಮೊನ್ನೆ ನಿವೃತ್ತಿ ಆಗೋ ತನಕ ಅವರು ಅಲ್ಲಿದ್ದರು. TR ಚಂದ್ರಶೇಖರ್ ಅವರು ಬಹಳ ಅವರ ಓದಿನ ಹರಿವು ತುಂಬ ದೊಡ್ಡದು. ಅವರ ಕ್ಷೇತ್ರದಲ್ಲಂತೂ ಅವರು ಎಲ್ಲ ಬೆಳವಣಿಗೆಗಳನ್ನು ಯಾವಾಗಲೂ ಸದಾ ಅದನ್ನು ಅನುಸರಿಸ್ತಲೇ ಇರ್ತಾರೆ. ಅದೆಲ್ಲ ಅವರ ಮನಸ್ಸಿನಲ್ಲೇ ಇರುತ್ತೆ. ಜೊತೆಗೆ ಅವರ ಸಾಹಿತ್ಯದ ಓದು ಕೂಡ ದೊಡ್ಡದು. ಅದು ವಚನ ಸಾಹಿತ್ಯ ಇರ್ಬೋದು, ನವ್ಯ ಕಾವ್ಯ ಇರ್ಬೋದು, ನಾಟಕಗಳಿರ್ಬೋದು, ಯಾವುದೇ ಆಗಲಿ ಅವರು ಅದನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಪ್ರೀತಿಯಿಂದ ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ನನಗೆ ಆತ್ಮೀಯ ಸ್ನೇಹಿತರು, ಬಹಳ ಸಂತೋಷ ಆಗುತ್ತೆ TR ಚಂದ್ರಶೇಖರ್ ಅವರು ಇಲ್ಲಿ ಬರೋದು. ಅವರ ಮಾತುಗಳನ್ನು ಕೇಳಿದ ನಂತರ ನೀವು ಬಹುಶಃ ಅವರ ಓದಿನ ಹರಗು, ಅವರ ವಿಷಯ ಮಂಡನೆ ರೀತಿ ಎಲ್ಲ ನಿಮಗೆ ಮನದಟ್ಟಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಅನೇಕ ಅಂಕಣಗಳನ್ನು ಕೂಡ ಅವರು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇಂಥವರೊಬ್ಬರು ನಮಗೆ ಸಿಕ್ಕಿ ಇಲ್ಲಿ ಈ ಉಪನ್ಯಾಸಕ್ಕೆ ಒಪ್ಪಿಕೊಂಡು ಬಂದು ನಮ್ಮ ಮುಂದೆ ನಿಂತಿರೋದು ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ತಮ್ಮೆಲ್ಲರ ಪರವಾಗಿ, ಸಮನ್ವಯ ಸಮಿತಿಯ ಪರವಾಗಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ನಾನು TR ಚಂದ್ರಶೇಖರ್ ಅವ್ರನ್ನ ತುಂಬ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ಮತ್ತೊಮ್ಮೆ ತಮಗೆಲ್ರಿಗೂ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿ TR ಚಂದ್ರಶೇಖರ್ ಅವರು ತಮ್ಮ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಂಡು ನಾನು ವಿರಮಿಸ್ತೇನೆ. ನಮಸ್ಕಾರ. ಹಿರಿಯರೇ ಮತ್ತು ಸ್ನೇಹಿತರೆ, ಇವತ್ತಿನ ಚರ್ಚೆಯ ವಿಷಯಕ್ಕೆ ಪ್ರವೇಶಿಸೋದಕ್ಕೆ ಮುಂಚೆ ಒಂದೆರಡು ಸಂಗತಿಗಳನ್ನು ಹೇಳೋದು ಉಚಿತ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಒಂದು, ಈ ವಿಚಾರ ಸಂಸ್ಥೆ ಮತ್ತು ಇದರ ಸ್ಥಾಪಕರಾದಂಥ DV ಗುಂಡಪ್ಪನವರ ಬಗ್ಗೆ. ಎರಡನೇದ್ದು, ಇವತ್ತಿನ ದತ್ತಿ ಉಪನ್ಯಾಸ ಏನಿದೆ ಅದಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಬಗ್ಗೆ. ಅನೇಕ ಕೃತಿಗಳನ್ನು ಗುಂಡಪ್ಪನವರು ಬರೆದಿದ್ದಾರೆ ಮತ್ತು ಮಂಕುತಿಮ್ಮನ ಕಗ್ಗದ ಬಗ್ಗೆ ನಾನು ಹೇಳಬೇಕಾದಂಥ ಅಗತ್ಯ ಇಲ್ಲ, ಅದರ ಜನಪ್ರಿಯತೆ ಬಗ್ಗೆ. ಅವರ ಬರವಣಿಗೆಯ ಒಂದು ತುಣುಕನ್ನು ನಾನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ಓದ್ತಾ ಇದ್ದೇನೆ. ಸಾರ್ವಜನಿಕ ಕಾರ್ಯಕ್ಕೆಂದು ಮುಂದೆ ಬರುವವರ ಮನಸ್ಸುಗಳಲ್ಲಿ ಪ್ರತ್ಯಕ್ಷವಾಗಿಯಾದರೂ ಪರೋಕ್ಷವಾಗಿಯಾದರೂ, ಸಮೀಪದಲ್ಲಿ ಅಲ್ಲದಿದ್ದರೂ ದೂರವಾಗಿಯಾದರೂ ಸ್ವಪ್ರಯೋಜನ ನಿರೀಕ್ಷೆ ಅಷ್ಟೋ ಇಷ್ಟೋ ಇರುವುದು ಅಸ್ವಾಭಾವಿಕವೇನಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡುವವ್ರಿಗೆ ಸ್ವಂತದ್ದಕ್ಕೆ ಅನ್ನುವಂಥ ಏನೋ ಒಂದು ಎಲ್ಲೋ ಮನಸ್ಸಿನಲ್ಲಿ ಅದು ಇರ್ತದೆ. ಮುಂದುವರೆದು ಹೇಳ್ತಾರೆ ಅವರು, ಆದರೆ ಎಲ್ಲ 100ಕ್ಕೆ 100 ಮಂದಿಯೂ ಅಂಥವರೇ ಆಗಿದ್ದರೆ ಆ ದೇಶ ತೀರಾ ಬಡ ದೇಶ ಎನ್ನಬಹುದು ಅಂತ.
ಇದನ್ನು ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಅನ್ವಯಿಸಿದ್ರೆ ಎಷ್ಟು ಬಡವರಾಗಿದ್ದೇವೆ ನಾವು ಅನ್ನೋದು ಅರ್ಥ ಆಗ್ತದೆ. ಅದನ್ನು ವಿವರಿಸುವಂಥ ಅಗತ್ಯ ಇಲ್ಲ. ಯಾಕೆ ಈ ಒಂದು ವಾಕ್ಯನ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ಮಾತನಾಡುವ ವಿಷಯಕ್ಕೂ ಕೂಡ ಅದಕ್ಕೂ ಸಂಬಂಧ ಇದೆ. ಬಡತನ ಅನ್ನುವಂಥದ್ದು ಕೇವಲ ವರಮಾನದ ಕೊರತೆಗೆ ಸಂಬಂಧಪಟ್ಟಂಥ ಸಂಗತಿ ಅಲ್ಲ. ವರಮಾನ ಅನ್ನುವಂಥದ್ದು ಕೇವಲ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅಲ್ಲ ಅಂಥೇಳಿ ಅವರು ನೋಡಿ ಬಡತನವನ್ನು ಡಿಫೈನ್ ಮಾಡುವ ರೀತಿಯನ್ನು ನೋಡ್ಬೋದು ನಾವು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರನ್ನು ನಾನು ಬೇಸಿಕಲಾಗಿ ದಾರ್ಶನಿಕರು ಹಾಗೆ ಅಂತೇಳಿ ಕರೀಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಗುರುಗಳಾದಂಥ ಗೋಪಾಲಕೃಷ್ಣ ಗೋಖಲೆ ಅವರ ಜೀವನ ಚರಿತ್ರೆಯನ್ನು ಬರಿಬೇಕಾದ್ರೆ ಮತ್ತು ಅವರು ತಮ್ಮ ಜೀವನದಲ್ಲೂ ಕೂಡ ನನಗೆ ಬಹಳ ಮುಖ್ಯವಾಗಿ ಕಾಣಿಸೋದು ಅವರೊಬ್ಬ ಪ್ರಖರವಾದಂಥ ಪ್ರಜಾಪ್ರಭುತ್ವವಾದಿಯಾಗಿದ್ದರು ಹಾಗೆ ಅಂತ. ಅಮರ್ತ್ಯ ಸೆನ್ನ ಒಂದು ಪುಸ್ತಕ ಇದೆ, ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತ. ಐ ಥಿಂಕ್ ಡಿ ವಿ ಜಿ ಅವರನ್ನು ಆರ್ಗ್ಯುಮೆಂಟೇಟಿವ್ ಕನ್ನಡಿಗ ಅಂಥೇಳಿ ಕರಿಬೋದು. ಆ ಕಾಲದಲ್ಲಿ ಪತ್ರಕರ್ತರಾಗಿ ಸರ್ಕಾರದ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಕೊಳ್ತಾ ವಿವಾದಗಳಲ್ಲೆಲ್ಲ ಇರ್ತಾಯಿದ್ರು. ಸೊ ವಿಚಾರ ವಿನಿಮಯ, ಸಂವಾದ, ಚರ್ಚೆ, ಭಿನ್ನಾಭಿಪ್ರಾಯ ಇವುಗಳಲ್ಲೆಲ್ಲ ಅವ್ರಿಗೆ ನಂಬಿಕೆ ಇತ್ತು. ಪ್ರಜಾಪ್ರಭುತ್ವದ ಮೂಲ ಗುಣಗಳವು. ಆ ಥರದ ಗುಣಗಳನ್ನು ಸಮಾಜದಲ್ಲಿ ಬೆಳೆಸಬೇಕು ಅನ್ನುವ ಉದ್ದೇಶದಿಂದಲೇ ಈ ಸಂಸ್ಥೆ ಆರಂಭ ಆಗಿರುವಂಥದ್ದು. ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದರ ಮೂಲಕ, ವಿಚಾರ ವಿನಿಮಯ ಮಾಡುವುದರ ಮೂಲಕ ಜನರಲ್ಲಿ ಪ್ರಜಾಪ್ರಭುತ್ವದ ಗುಣಗಳನ್ನು, ಭಿನ್ನಾಭಿಪ್ರಾಯವನ್ನು ಸಹಿಸಿಕೊಳ್ಳುವ ಗುಣವನ್ನು ಮತ್ತು ಬೇರೆ ಬೇರೆ ಜ್ಞಾನ ಶಿಸ್ತುಗಳಿಂದ ಬರುವಂಥ ವಿಚಾರಗಳನ್ನೆಲ್ಲ ಸ್ವಾಗತಿಸುವಂತಹ, ಅದನ್ನು ಬೆಳೆಸುವಂತಹ ಒಂದು ಸಂಸ್ಥೆ ಗೋಖಲೆ ವಿಚಾರ ಸಂಸ್ಥೆ ಅನ್ನುವಂಥದ್ದು. ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಒಂದು ಉಪನ್ಯಾಸ ನೀಡಲಿಕ್ಕೆ ನನಗೆ ಅವಕಾಶ ದೊರೆತದ್ದು ಭಾಳ ದೊಡ್ಡ ಗೌರವ ಹಾಗೆ ಅಂತೇಳಿ ತಿಳ್ಕೊಳ್ತೇನೆ. ಸೊ ಈ ಸಂದರ್ಭದಲ್ಲಿ ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ನನ್ನ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದ್ದು ನಮ್ಮ ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ. ನಾವು 1970ರ ದಶಕದಲ್ಲಿ ಕಾಲೇಜುಗಳಲ್ಲಿ ಓದಬೇಕಾದ್ರೆ ಅವರು ಪ್ರಜಾವಾಣಿಯಲ್ಲಿ ಬರಿತಾ ಇದ್ದಂಥ ಆರ್ಥಿಕ ವಿಚಾರ ಅಂಕಣ ಮತ್ತು ಸುಧಾದಲ್ಲಿ ಬರಿತಾ ಇದ್ದಂಥ ವ್ಯಕ್ತಿ ವಿಚಾರ ಇವುಗಳನ್ನು ಓದ್ಕೊಂಡು ಬೆಳೆದವರು ನಾವು. ಇನ್ಫ್ಯಾಕ್ಟ್ ಸುಧಾದಲ್ಲಿ ಬರುವ ವ್ಯಕ್ತಿ ವಿಚಾರಗಳ ಬಗ್ಗೆ ನಾವು ಒಂಥರ ಆಟ ಆಡ್ತಾಯಿದ್ವಿ. ಏನು ಅಂತ ಮುಂದಿನ ವಾರ ಯಾರ ಬಗ್ಗೆ ಅವ್ರು ಬರಿಬೋದು ಹಾಗೆ ಅಂದ್ಕೊಂಡು ನಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಆ ವಾರದಲ್ಲಿ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಯಾರ ಬಗ್ಗೆ ಚರ್ಚೆ ಇರ್ತಾಯಿತ್ತು, ಇವ್ರನ್ನ ಬಗ್ಗೆ ಬರಿಬೋದು, ಇವ್ರ ಬಗ್ಗೆ ಬರಿಬೋದು ಹಾಗೆ ಅಂಥೇಳಿ ನಾವು ಕಾಂಪಿಟೇಷನ್ ಕಟ್ಕೊಳ್ತಾ ಇದ್ವಿ. ಹಾಗೆಯೇ ಅವರು ಪ್ರಜಾವಾಣಿಯಲ್ಲಿ ಬರಿತಾ ಇದ್ದ ಅಂಕಣದಲ್ಲಿ ನಮಗೆ ಬಹಳ ಕುತೂಹಲ ಹುಟ್ಟಿಸ್ತಾ ಇದ್ದದ್ದು ಅಂತ ಹೇಳಿದ್ರೆ, ಯಾವ ತಾಂತ್ರಿಕವಾದಂಥ ಅರ್ಥಶಾಸ್ತ್ರದ ಪದಗಳಿಗೆ ಯಾವ ಕನ್ನಡ ಪದವನ್ನು ಅವರು ಬಳಸ್ತಾರೆ, ಇನೋವೇಷನ್ಗೆ ಯಾವ ಪದ ಬಳಸ್ತಾರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಯಾವ ಪದ ಬಳಸ್ತಾರೆ ಅಂದ್ಕೊಂಡು ನಾವು ಓದ್ತಾ ಇದ್ವಿ ಅವುಗಳನ್ನು. ಈ ಥರದ ಕುತೂಹಲವನ್ನು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಾ ಇದ್ದಂಥ ಅಂಕಣಗಳು. ಅವರು ಮತ್ತು ಕೇವಲ ಅಂಕಣಗಾರರು ಅಷ್ಟೇ ಆಗಿರಲಿಲ್ಲ, ಅನೇಕ ರೀತಿಯ ಸಾಹಿತ್ಯ ಕುರಿತಂತೆ ಕೆಲಸಗಳನ್ನು ಮಾಡಿದ್ದಾರೆ, ಕೃತಿಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಬ್ಯಾಂಕಿಂಗ್ ಪ್ರಪಂಚ ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ನಾನು ಆ ಬ್ಯಾಂಕಿಂಗ್ ನಿಘಂಟನ್ನು ಬಳಸ್ತೇನೆ. ಇವತ್ತಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಮೇಲೆ ನಾನು ಅನೇಕ ಪುಸ್ತಕಗಳು ಹೊಸಪೇಟೆ ಮನೆಯಲ್ಲಿದ್ದಾವೆ. ಅಲ್ಲಿಗೆ ಈ ಸಂದರ್ಭದಲ್ಲಿ ಹೋದಾಗ ಮತ್ತೆ ನನಗೆ ನಿಘಂಟನ್ನು ನೋಡಬೇಕು ಹಾಗೆ ಅಂತೇಳಿ ತೆಗೆದು ನೋಡಬೇಕು ಅಂತೇಳಿ ಮತ್ತು ನರಸಿಂಹಮೂರ್ತಿಯವರು ಹೇಳಿದಾಗೆ ಅದರ ಪರಿಷ್ಕೃತ ಒಂದು ಸಂಪುಟ ಪರಿಷ್ಕೃತ ಆವೃತ್ತಿ ಅಗತ್ಯ ಇದೆ. ಅದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಮತ್ತು ಅದು HSK ಅವರಿಗೆ ಸಲ್ಲಿಸಬಹುದಾದಂಥ ನಮ್ಮ ಟ್ರಿಬ್ಯೂಟ್ ಹಾಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಕ್ರಿಯಾಶೀಲತೆ, ಕಾರ್ಯಕ್ಷಮತೆ, ಶಿಸ್ತು, ಸಮಯ ಪ್ರಜ್ಞೆ ಇವೆಲ್ಲದರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಅವರ ಜೊತೆ ಕೆಲಸ ಮಾಡಿದವರೆಲ್ಲರೂ ಕೂಡ ಪ್ರಕಟಿಸಿರುವಂಥ ನನ್ನೊಳಗಿನ HSK ಪುಸ್ತಕದಲ್ಲಿ
ಇರುವಂಥ ಲೇಖನಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ತುಂಬ ಆತ್ಮೀಯವಾದಂಥ ಲೇಖನಗಳನ್ನು ಓದಿದಾಗ ನನಗೆ ಬಹಳ ಸಂತೋಷ ಅನ್ನಿಸ್ತು. ಅಭಿವೃದ್ಧಿ ಬಗ್ಗೆ ಅಮರ್ತ್ಯ ಸೆನ್ ಒಂದು ಮಾತು ಹೇಳ್ತಾನೆ. ಅಭಿವೃದ್ಧಿ ಅನ್ನುವಂಥದ್ದು ಆರ್ಥಿಕ ಸಮೃದ್ಧತೆಗೆ ಸಂಬಂಧಪಟ್ಟಂಥ ಸಂಗತಿ ಅಲ್ಲ. ಇಟ್ ಈಸ್ ನಾಟ್ ಎ ಪ್ರೋಸೆಸ್ ಆಫ್ ಅಡ್ವಾನ್ಸಿಂಗ್ ಎಕನಾಮಿಕ್ ರಿಚ್ನೆಸ್, ಬಟ್ ಇಟ್ ಈಸ್ ಅಬೌಟ್ ಎನ್ಹಾನ್ಸಿಂಗ್ ದ ರಿಚ್ನೆಸ್ ಆಫ್ ಹ್ಯೂಮನ್ ಲೈವ್ಸ್ ಅಂತೇಳಿ ಅಭಿವೃದ್ಧಿ ಬಗ್ಗೆ. HSK ಅವರು ಆರ್ಥಿಕ ಸಮೃದ್ಧತೆಯನ್ನು ಸಾಧಿಸ್ಕೊಂಡಿದ್ದಿರಲಿಕ್ಕಿಲ್ಲ, ಆದರೆ ಬದುಕಿನ ಸಮೃದ್ಧತೆಯನ್ನು ಸಾಧಿಸ್ಕೊಂಡಿದ್ದರು. ಅದು ನಮಗೆ ದಾರಿದೀಪವಾಗಲಿ, ಮಾರ್ಗದರ್ಶನವಾಗಲಿ ಹಾಗೆ ಅಂತೇಳಿ ಬಯಸ್ತೇನೆ. ಇಷ್ಟನ್ನು ಪ್ರಾಸ್ತಾವಿಕವಾಗಿ ಹೇಳಿ, ಅವರಿಗೆ ಇಷ್ಟವಾಗಬಹುದಾದಂತಹ ವಿಷಯವೊಂದನ್ನು ಆರಿಸ್ಕೊಂಡು ನಾನು ಇವತ್ತಿಲ್ಲಿ ನಿಮ್ಮ ಜೊತೆ ಸ್ವಲ್ಪ ಕಾಲ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಭಿವೃದ್ಧಿಯ ಸಾಮಾಜಿಕ ಆಯಾಮಗಳು, ಸೋಷಿಯಲ್ ಡೈಮೆನ್ಷನ್ಸ್ ಆಫ್ ಡೆವಲಪ್ಮೆಂಟ್ ಅನ್ನೋದು ನನ್ನ ಚರ್ಚೆಯ ವಿಷಯ. ಎರಡು ಮುಖ್ಯವಾದ ಸಂಗತಿಗಳನ್ನು ಇಟ್ಕೊಂಡು ನಾನು ಚರ್ಚೆಯನ್ನು ಬೆಳೆಸ್ತಾ ಇದ್ದೇನೆ. ಒಂದು, ಅಭಿವೃದ್ಧಿಯನ್ನು ಕುರಿತಂತೆ ಸಾಂಪ್ರದಾಯಿಕವಾದಂಥ ಸಿದ್ಧಾಂತಗಳ ಒಂದು ಚರ್ಚೆ ಏನಿದೆ, ಅವುಗಳ ಮೂಲ ಪ್ರತಿಪಾದನೆ ಏನಿದೆ, ಒಂದು ಭಾಗದಲ್ಲಿ ಅದನ್ನು ಚರ್ಚೆ ಮಾಡ್ತಾ, ಇವತ್ತು ಅಭಿವೃದ್ಧಿಯನ್ನು ಹೇಗೆ ನಾವು ಪರಿಭಾವಿಸ್ಕೊಳ್ತಿದ್ದೇವೆ, ಹೇಗೆ ಅದನ್ನು ಚರ್ಚೆ ಮಾಡ್ತಿದ್ದೇವೆ ಅನ್ನುವಂಥ. ಹಾಗೆ ನೋಡಿದ್ರೆ ಸಾಂಪ್ರದಾಯಿಕವಾಗಿ ಅಭಿವೃದ್ಧಿಯನ್ನು ಕುರಿತಂತೆ ಬೆಳೆದಂಥ ಸಿದ್ಧಾಂತಗಳಿಗೂ ಇವತ್ತು ನಮ್ಮ ಬಹಳ ವ್ಯತ್ಯಾಸ ಏನಿಲ್ಲ. ಅವುಗಳು ಅದಕ್ಕೆ ಪ್ರತಿಯಾಗಿ ರೂಪಿಸಿರುವಂಥದ್ದು ಅಂತಲ್ಲ. ಇವತ್ತು ಅಭಿವೃದ್ಧಿ ಬಗ್ಗೆ ನಾವೇನು ಚರ್ಚೆ ಮಾಡ್ತಿದ್ದೇವೆ, ಅದು ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳಿಗೆ ಪ್ರತಿಯಾದದ್ದಲ್ಲ, ಅದರ ಇನ್ನೊಂದು ಹಂತದ ಬೆಳವಣಿಗೆ ಅದು. ಯಾಕೆಂದರೆ ಈ ಥರದ ಸಂಗತಿಗಳು ಯಾವಾಗಲೂ ಆಗ್ತಾ ಇರ್ತವೆ, ಅದಕ್ಕೆ ಅಂತಿಮತೆ ಅಂತ ಏನು ಇರೋದಿಲ್ಲ, ಬೆಳೀತಾ ಇರ್ತದೆ. ಹಾಗಾಗಿ ಸಾಂಪ್ರದಾಯಿಕ ಇದನ್ನು ತಿರಸ್ಕರಿಸ್ಬಿಡ್ತೇವೆ ಅನ್ನೋ ಪ್ರಶ್ನೆ ಅಲ್ಲ. ಇದನ್ನು ಅಮರ್ತ್ಯ ಸೆನ್ ಮತ್ತೆ ಮತ್ತೆ ಹೇಳ್ತಾ ಇರ್ತಾನೆ. ಆ್ಯಡಮ್ ಸ್ಮಿತ್ ಇರ್ಬೋದು, ಮಾರ್ಷಲ್ ಇರ್ಬೋದು, ಮಾಲ್ತಸ್ ಇರ್ಬೋದು, ಅವರ ವಿಚಾರಗಳನ್ನು, ಅವರ ತರ್ಕಗಳನ್ನು ತಿರಸ್ಕರಿಸೋದಲ್ಲ, ಅದರ ಮುಂದಿನ ಹಂತವನ್ನು ನಾವು ಹೇಗೆ ಬೆಳೆಸ್ತೇವೆ, ಆ್ಯಡ್ ಮಾಡ್ತಾ ಹೋಗ್ತೇವೆ ಅನ್ನುವಂಥದ್ದು. ಇದು ಒಂದು ಭಾಗದಲ್ಲಿ ಇದನ್ನು ಚರ್ಚೆ ಮಾಡ್ತೇನೆ. ಮತ್ತೊಂದು ಭಾಗದಲ್ಲಿ ನಾನು ಎಲ್ಲ ಹೇಳಿದಾಗೆ ಇವತ್ತು ಅಭಿವೃದ್ಧಿಯನ್ನು ಹೇಗೆ ನಾವು ಪರಿಭಾವಿಸ್ಕೊಳ್ತಿದ್ದೇವೆ ಹಾಗೆ ಅಂತೇಳಿ. ಸಾಂಪ್ರದಾಯಿಕ ಅಭಿವೃದ್ಧಿ ಚಿಂತನೆಯ ಬಹುಮುಖ್ಯವಾದಂಥ ಸಂಗತಿ ಅಂದರೆ, ಅದು ನಾನು ಹೇಳಬೇಕು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದನ್ನು ಮೂಲಭೂತವಾಗಿ ಒಂದು ಆರ್ಥಿಕ ಸಂಗತಿ ಹಾಗೆ ಅಂದ್ಕೊಂಡು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ. ಮತ್ತು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಕೂಡ ಹಾಗೆ ಅದನ್ನು ಬೆಳೆಸ್ಕೊಂಡು ಬಂದರು. ಅದೊಂದು ಆರ್ಥಿಕ ವಿದ್ಯಮಾನ, ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಗತಿ. ಹಾಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಇವತ್ತಿಗೂ ಆ ನಂಬಿಕೆ ಇದೆ. ಏನು ಅಂತ, ಅಭಿವೃದ್ಧಿ ಅನ್ನುವಂಥದ್ದು ವರಮಾನಕ್ಕೆ ಸಂಬಂಧಪಟ್ಟಂಥ ಸಂಗತಿ. ಅಭಿವೃದ್ಧಿಯನ್ನು ಅಳಿತೇವಲ್ಲ, ಮಾಪನ ಮಾಡ್ತೇವಲ್ಲ, GDP ಅಂತೇಳಿ ಕರಿತೇವಲ್ಲ, ಅದು ವರಮಾನಕ್ಕೆ ಸಂಬಂಧಪಟ್ಟದ್ದು, ವರಮಾನದಲ್ಲಿ ಆಗುವಂಥ ಏರಿಕೆಗೆ. ಸೊ ಅಭಿವೃದ್ಧಿ ಅನ್ನುವಂಥದ್ದು ವರಮಾನಕ್ಕೆ ಸಂಬಂಧಪಟ್ಟಿದ್ದು, ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಅಭಿವೃದ್ಧಿ ಅನ್ನೋದು ಬಂಡವಾಳ ವಿನಿಯೋಜನೆಗೆ ಸಂಬಂಧಪಟ್ಟಿದ್ದು. ಅಭಿವೃದ್ಧಿ ಅನ್ನೋದು ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು, ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು, ಬಡ್ಡಿ, ಉಳಿತಾಯ, ಸೇವಿಂಗ್, ಇನ್ವೆಸ್ಟ್ಮೆಂಟ್, ಹೂಡಿಕೆ, ಇವುಗಳಿಗೆ ಸಂಬಂಧಪಟ್ಟಂಥ ಸಂಗತಿ ಅಂತೇಳಿ ಆ್ಯಡಮ್ ಸ್ಮಿತ್ತಿಂದ ಶುರು ಮಾಡಿ ಇಲ್ಲಿವರೆಗೂ ಕೂಡ ಹಾಗೆ ಚರ್ಚೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಅದು ವರಮಾನಕ್ಕೆ ಸಂಬಂಧಪಟ್ಟಂಥ ಸಂಗತಿ. ಅದನ್ನು ವರಮಾನ ವ್ಯಸನ ಅಂತ ಕರೀತೇನೆ ನಾನು, ಇನ್ಕಮ್ ಅಬ್ಸೆಷನ್ ಅಂತೇಳಿ. ಕಳೆದ 4-5 ವರ್ಷದಿಂದ ನಿಮಗೆ ಗೊತ್ತಿದೆ ಅಭಿವೃದ್ಧಿ ಬಗ್ಗೆ ಏನೆಲ್ಲ ನಮ್ಮಲ್ಲಿ ಚರ್ಚೆ ಆಗ್ತಾ ಇದೆ ಹಾಗೆ ಅಂತೇಳಿ. GDP 2 ಅಂಕಿ ಆಗಬೇಕು ಅಂಥೇಳಿ ನಮ್ಮ ಹಿಂದಿನ ಆರ್ಥಿಕ ಸಲಹೆಗಾರರಾಗಿದ್ದಂಥ ಡಾಕ್ಟರ್ ಅರವಿಂದ್ ಸುಬ್ರಹ್ಮಣ್ಯಂ ಅವರು 2014-15 ಆರ್ಥಿಕ ಸಮೀಕ್ಷೆಯಲ್ಲಿ ಬರೆದಿದ್ದಾರೆ. India has reached a stage of sweet spot. It can plan increasing GDP to double digit level ಹಾಗೆ ಅಂತ. ಮತ್ತು ಅದು 6%, 7%, 8% ಏನಾಗ್ತದೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಪತ್ರಿಕೆಗಳಲ್ಲಿ, ಬಜೆಟ್ನಲ್ಲಿ, ಎಲ್ಲಿ ನೋಡಿದ್ರು GDP ಏನಾಗಿದೆ ಹಾಗೆ ಅಂತ. ಸೊ GDPಯೇ ಎಲ್ಲದು ಅನ್ನೋ ರೀತಿಯಲ್ಲಿ ಇದನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಯಾರನ್ನೇ ತೆಗೆದುಕೊಳ್ಳಿ, ನೀವು ರಿಕಾರ್ಡೋ ತೆಕ್ಕೊಳ್ಳಿ,
ಮಾಲ್ತಸ್ ಅಂತ ತಗೊಳ್ಳಿ, ಅಥವಾ ರೋಸನ್ಸ್ಟೀನ್ ರೋಡಾನ್ ತಗೊಳ್ಳಿ, ಹ್ಯಾರೆಡ್ ಡೋಮಾರ್ ಮಾಡೆಲ್ ಅಂತೇಳಿ ಕರೀತೇವೆ, ಜೋನ್ ರಾಬಿನ್ಸ್, ಯಾರು ತಗೊಂಡ್ರು ಕೂಡ, ಯಾವ ಸಿದ್ಧಾಂತವನ್ನು ತಗೊಂಡು ಕೂಡ ಅವರ ಮೂಲ ಅಭಿವೃದ್ಧಿಯ ಕೀಲಿಕೆ ಏನು ಅಂತೇಳಿ ಕೇಳಿದ್ರೆ ಅವರೆಲ್ಲರೂ ಹೇಳೋದು ಬಂಡವಾಳ, ಕ್ಯಾಪಿಟಲ್. ಇವತ್ತಿಗೂ ಅದೇ, ಇವತ್ತಿಗೂ ಬಂಡವಾಳ. ಅದಕ್ಕೆ ಇನ್ನೊಂದು ಪ್ರಿಫಿಕ್ಸ್ ಸೇರಿಸಿ ವಿದೇಶಿ ಬಂಡವಾಳದ ಬಗ್ಗೆ ದೊಡ್ಡ ವ್ಯಸನವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಅದೇನೇ ಎಲ್ಲದು, ಅದಿಲ್ಲದಲ್ಲ ಏನು ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂಡವಾಳ, ವಿದೇಶಿ ಬಂಡವಾಳ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟು, ಇದರ ಒಂದು ಲೆವೆಲ್ನಲ್ಲಿ ಮಾಡ್ತಿದ್ದೇವೆ. ಅಭಿವೃದ್ಧಿ ಆರ್ಥಿಕೇತರ ಸಂಗತಿಗಳಿರ್ತದೆ, ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಅವುಗಳಿಗೆ ಯಾವ ಪಾತ್ರವೂ ಇಲ್ಲ ಅನ್ನೋದು ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತಗಳ ಒಂದು ಪ್ರತಿಪಾದನೆ. ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಅವ್ರ ಪ್ರಕಾರ ನಾನ್ ಎಸೆನ್ಷಿಯಲ್ ಅಂತ. ಈ ಮನೆ ವಾರ್ತೆ ಇರ್ಬೋದು, ಅಥವಾ ಕೇರಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು, ಹೆಣ್ಮಕ್ಳ ಚಟುವಟಿಕೆಗಳು, ಇದೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಅಭಿವೃದ್ಧಿಯ ಏನು ಹೇಳ್ತಾರಲ್ಲ, ಯಾವುದು ಗೌರಿ ದುಃಖ ಹಾಗೆ ಅಂತೇಳಿ, ಅಭಿವೃದ್ಧಿಗೆ ಅದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆ ರೀತಿ ಅಭಿವೃದ್ಧಿಯ ಇದನ್ನು ಇನ್ಫ್ಯಾಕ್ಟ್ ಇದನ್ನು ಎಷ್ಟು ಚೆನ್ನಾಗಿ ಟೀಕೆ ಮಾಡ್ತಾನೆ ಅಂತಂದರೆ, ಶುಮ್ಯಾಂಕರ್ ಅನ್ನುವಂಥ ಭಾಳ ದೊಡ್ಡ ಅರ್ಥಶಾಸ್ತ್ರಜ್ಞ, ಈ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಯಾವುದನ್ನು ಆರ್ಥಿಕೇತರ ಸಂಗತಿ ಕರೀತಾರೋ ಅಂದರೆ ಅದು ತಿರಸ್ಕಾರಕ್ಕೆ ಯೋಗ್ಯವಾದಂಥ ಸಮಾಜ ತಿಳ್ಕೊಂಡು ಬಿಡುತ್ತೆ. ಎಂಥ ದುರಂತ ಇದು ಅಂಥೇಳಿ ಸ್ಮಾಲ್ ಈಸ್ ಬ್ಯೂಟಿಫುಲ್ನಲ್ಲಿ ಆತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಆದರೆ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅನ್ನೋದು ಇರೋಲ್ಲ. ಇದು ಎಕನಾಮಿಕ್ ಫ್ಯಾಕ್ಟರು, ಇದು ಪೊಲಿಟಿಕಲ್ ಫ್ಯಾಕ್ಟರು, ಇದು ಕಲ್ಚರಲ್ ಫ್ಯಾಕ್ಟರ್ ಅಂತ ಇರೋಲ್ಲ. ಇನ್ಫ್ಯಾಕ್ಟ್ ಗುನ್ನಾರ್ ಮಿರ್ಡಾಲ್ ತನ್ನ ಏಷ್ಯನ್ ಡ್ರಾಮಾದಲ್ಲಿ ಭಾರತದ ಬಗ್ಗೆ ಚರ್ಚೆ ಮಾಡಿಕೊಡ್ತಾ, ಇಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಅಂತ, ಪೊಲಿಟಿಕಲ್ ಪ್ರಾಬ್ಲಮ್ ಅಂತ, ಸೋಷಿಯಲ್ ಪ್ರಾಬ್ಲಮ್ ಅಂತ ಇರೋಲ್ಲ, ದೇರ್ ಆರ್ ಪ್ರಾಬ್ಲಮ್ಸ್, ದೇ ಆರ್ ಬೇಸಿಕಲಿ ಪ್ರಾಬ್ಲಮ್ಸ್ ಅಂಥೇಳಿ. ಆದರೆ ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತಗಳು ಅದನ್ನು ಆರ್ಥಿಕ ಜಗತ್ತಿಗೆ ಸೀಮಿತಗೊಳಿಸ್ಬಿಟ್ಟು ತಮ್ಮ ಸಿದ್ಧಾಂತಗಳನ್ನು ಬೆಳೆಸ್ಕೊಳ್ತಾ ಬಂದರು ಹಾಗೆ ಅಂತ. ಮತ್ತೊಂದು ಅದರ ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳು ರೂಪಿಸಿದಂಥ ಒಂದು ಸಿದ್ಧಾಂತ ಇವತ್ತಿಗೂ ಅದರ ಬಗ್ಗೆ ತರಗತಿಗಳಲ್ಲಿ ಮೇಷ್ಟ್ರುಗಳು ಪಾಠ ಮಾಡ್ತಾನೆ ಇರ್ತಾರೆ. ಅಂದರೆ ಸೆಕ್ಟ್ರಲ್ ಟ್ರಾನ್ಸ್ಫಾರ್ಮೇಷನ್ ಹಾಗೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಅಭಿವೃದ್ಧಿಯಲ್ಲಿ ಒಂದು ಆರ್ಥಿಕತೆಯಲ್ಲಿ 3 ರಂಗಗಳನ್ನು, ವಲಯವನ್ನು ಕೊಡಿಸ್ತೇವೆ. ಒಂದು ಪ್ರಾಥಮಿಕ ವಲಯ, ಇನ್ನೊಂದು ದ್ವಿತೀಯ ವಲಯ, ಇನ್ನೊಂದು ಟರ್ಷಿಯರಿ ಅಥವಾ ಸರ್ವಿಸ್ ಸೆಕ್ಟರ್ ಅಂತೇಳಿ. ಈ ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳು ಏನು ಹೇಳುತ್ತವೆ ಅಂತ ಹೇಳಿದ್ರೆ, ಅಭಿವೃದ್ಧಿ ವರಮಾನ ಒಂದು ಆರ್ಥಿಕತೆಯಲ್ಲಿ ವರಮಾನ ಒಂದು ಹಂತವನ್ನು ತಲುಪಿಬಿಟ್ರೆ, ಒಂದು ಕಂಫರ್ಟಬಲ್ ಲೆವೆಲನ್ನು ತಲುಪಿಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲಿ ಪ್ರೊಡಕ್ಟಿವಿಟಿಯ ಮಟ್ಟ ಕಡಿಮೆ ಇರ್ತದೋ, ಎಲ್ಲಿ ವರಮಾನದ ಸಂಭಾವ್ಯ ಸಾಮರ್ಥ್ಯ ಪೊಟೆನ್ಷಿಯಲ್ ಕಡಿಮೆ ಇರ್ತದೋ, ಆ ರಂಗದಿಂದ ದುಡಿಮೆಗಾರರು, ಬಂಡವಾಳಿಗರು ಎಲ್ಲ ಅದನ್ನು ಬಿಟ್ಟು ಎಲ್ಲಿ ಉತ್ಪಾದಕತೆಯ ಮಟ್ಟ ಜಾಸ್ತಿ ಆಗ್ಬೋದೋ, ವರಮಾನದ ಮಟ್ಟ ಜಾಸ್ತಿ ಆಗ್ಬೋದು, ಆ ವಲಯಗಳಿಗೆ ಅವರು ವರ್ಗಾವಣೆ ಆಗ್ತಾರೆ. ಅಂದರೆ ಪ್ರಾಥಮಿಕ ವಲಯದಿಂದ ದ್ವಿತೀಯ ವಲಯಕ್ಕೆ ವರ್ಗ ಆಗ್ತಿರ್ತಾರೆ. ಮುಂದೆ ಅಲ್ಲಿಂದ 3ನೆಯ ಸೇವಾ ವಲಯಕ್ಕೆ ಆಗ್ತಾರೆ. ಇದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ನಡಿಬೇಕಾದದ್ದೊಂದು ಅಂತ ಸೂತ್ರ ಹಾಕಿ ಕೊಟ್ಬಿಟ್ಟಿದ್ದಾರೆ. ನಾವು ಇವತ್ತಿಗೂ ಕೂಡ ಹೀಗೆ ನಡಿಬೇಕು ಅಭಿವೃದ್ಧಿ ಅಂತೇಳಿ. ಸೊ ಪ್ರಾಥಮಿಕ ವಲಯ ಅನ್ನೋದು ಯಾಕೆ ಕನಿಷ್ಠ ಆಗಬೇಕು? ಅಲ್ಲಿಂದ ಎಲ್ಲ ದುಡಿಯುವ ವರ್ಗದವರು ಕೂಡ ಕೈಗಾರಿಕಾ ವಲಯಕ್ಕೆ, ಟರ್ಷಿಯರಿ ಸೆಕ್ಟರ್ಗೆ ವರ್ಗಾವಣೆ ಆಗಬೇಕು. ಯಾಕೆ ಆಗಬೇಕು ಅಂತೇಳಿ, ಅದಿಲ್ಲದಲ್ಲೂ ಕೂಡ ನಾವು ಒಂದು ಸಮಾಜದ ಅಭಿವೃದ್ಧಿಯನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಆದರೆ ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತ ನಮ್ಗೆ ಆ ಸೂತ್ರವನ್ನು ಹಾಕಿ ಕೊಟ್ಬಿಟ್ಟಿದೆ. ಹಾಗೆ ನಡೀತಾ ಇದೆ ಇವತ್ತಿಗೂ ಕೂಡ. ನಮ್ಮ ಅರ್ಥಶಾಸ್ತ್ರದ ತರಗತಿಗಳಲ್ಲಿ ಮೇಷ್ಟ್ರುಗಳು ಹೇಳುವಂಥದ್ದು, ಎಲ್ಲರೂ ಅಲ್ಲ, ಈ ದೇಶ ಮೂಲಭೂತವಾಗಿ ಕೃಷಿ ಪ್ರಧಾನ ದೇಶ ಹಾಗೆ ಅಂತ. ಈ ದೇಶದ ವರಮಾನಕ್ಕೆ ಕೃಷಿಯಿಂದ 50%, 60% ಬರ್ತದೆ ಹಾಗೆ ಅಂತೇಳಿ ಸುಳ್ಳು. ಕರ್ನಾಟಕವನ್ನೇ ತೆಗೆದುಕೊಂಡ್ರೆ 2011ರ ಜನಗಣತಿ ಪ್ರಕಾರ ಕೃಷಿಯನ್ನು ಅವಲಂಬಿಸ್ಕೊಂಡಿರೋ ಸಂಖ್ಯೆ 50%ಕ್ಕಿಂತ ಕಡಿಮೆ.
ನಾನ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿರೋರು 50% ಹೆಚ್ಚು. ರಿಯಲ್ ಎಕಾನಮಿ ಇಸ್ ರೂರಲ್ ಎಕಾನಮಿ ಅಂತ ಹೇಳ್ತಾ ಇರ್ತವೆ, ಸುಳ್ಳು. ಕರ್ನಾಟಕವನ್ನೇ ತೆಗೆದುಕೊಂಡ್ರೆ 2011 ಜನಗಣತಿ ಪ್ರಕಾರ 38% ಜನ ನಗರ ಪ್ರದೇಶದಲ್ಲಿದ್ದಾರೆ 2011. ಮತ್ತು ಇಡೀ ಇಂಡಿಯಾದಲ್ಲಿ ಅರ್ಬನೈಸೇಷನ್ ವೇಗವಾಗಿ ನಡೀತಾ ಇರುವಂಥ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು. 2019 ಅದು 45, 46 ಅಥವಾ 50 ಆಗಿದ್ದರೂ ಆಶ್ಚರ್ಯ ಇಲ್ಲ. ಅವರ್ಸ್ ಇಸ್ ನೋ ಲಾಂಗರ್ ರೂರಲ್ ಪ್ರೈಮಸಿ ಎಕಾನಮಿ ಆರ್ ಅಗ್ರಿಕಲ್ಚರ್ ಪ್ರೈಮಸಿ ಎಕಾನಮಿ ಅನ್ನುವಂಥದ್ದು. ಆದರೆ ಈ ಥರದೊಂದು ಸೂತ್ರವನ್ನು ಹಾಕ್ಕೊಟ್ಬಿಟ್ಟಿದ್ರಲ್ಲ, ಹಾಗಾಗಿ ಅದು ಸರಿಯಾಗಿದೆ ನಡೀತಾ ಇರುವಂಥದ್ದು. ಎಲ್ಲರೂ ಸೇವಾ ವಲಯಕ್ಕೆ ಹೋಗಲಿ, ಭೌತಿಕವಾದಂಥ ಬಂಡವಾಳದ ಅಭಿವೃದ್ಧಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಸೇವಾ ವಲಯ ಇದ್ದು. ನೋಡ್ತಿರ್ತೇವಲ್ಲ, ಕಳೆದ 8-10 ದಿವಸದಿಂದ ಪತ್ರಿಕೆಗಳಲ್ಲಿ ಸೆನ್ಸೆಕ್ಸ್ ಏನಾಯಿತು ಅಂತೇಳಿ 12 ಲಕ್ಷ ಕೋಟಿ ನಷ್ಟ ಆಗಿದೆ, 5 ಲಕ್ಷ ಕೋಟಿ ನಷ್ಟ ಆಗಿದೆ. ಸೆನ್ಸೆಕ್ಸ್ 40,000ದಿಂದ 35ಕ್ಕೆ ಬಿತ್ತು ಅಂತೇಳಿ ಇಷ್ಟು ಲಕ್ಷ ಕೋಟಿ ನಷ್ಟ ಆಗಿದೆ ಅಂತೇಳಿ ಅದು ಕೇವಲ ಭ್ರಮೆ ಅಷ್ಟೇ. ಅದೊಂದು ಉಸಿರು ಬ್ಲೋನ್ ಮಾಡಿದ ಹಾಗೆ. ಯಾವ ಒಂದು ನೈಜವಾದ ಸೂಜಿ ಮನೆ ತಾಕಿಬಿಟ್ರೆ ಅದು ಪುಸ್ ಅಂದ್ಬಿಡ್ತದೆ. ಈಗ ಪುಸ್ ಅಂತ ಇದೆ. ಆದರೆ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಪ್ರೈಮರಿ ಸೆಕ್ಟರ್ಸ್ ಏನಿದೆ ಅದು ಭೌತಿಕವಾದಂಥ ಫಿಸಿಕಲ್ ಕ್ಯಾಪಿಟಲನ್ನು ರೂಪಿಸುವಂಥ ವರ್ಗ, ಅದು ಅಡಿಪಾಯ ಆರ್ಥಿಕತೆಗೆ. ಇವತ್ತೇನಾದರೂ ಕೂಡ ಇಂಡಿಯಾ ಅಥವಾ ಭಾರತ ಅನೇಕ ರೀತಿಯ ಕ್ರಾಂತಿಗಳನ್ನು, ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತ ಹೇಳ್ತೇವೆ ನಮ್ಮ ಭಾರತವನ್ನು, ಅದೆಲ್ಲ ಆಗಿದ್ದರೆ 60-70ರ ದಶಕದಲ್ಲಿ ಸಾರ್ವಜನಿಕ ವಲಯದ ಮೂಲಕ ಏನು ಇನ್ಫ್ರಾಸ್ಟ್ರಕ್ಚರ್ ಫೌಂಡೇಶನ್ ಏನು ಹಾಕಲಾಗಿತ್ತು, ಅದರ ಮೇಲೆ ಇವತ್ತು ಕಟ್ತಾ ಇರುವಂಥದ್ದು, ಬೆಳವಣಿಗೆ ಆಗ್ತಾ ಇರುವಂಥದ್ದು. ಅವತ್ತು ಪಬ್ಲಿಕ್ ಸೆಕ್ಟರ್ ಮೂಲಕ ಮೂಲಭೂತ ಒಂದು ಅಡಿಪಾಯವನ್ನು ಹಾಕದೇ ಇದ್ದಿದ್ದರೆ ಅದು ಟೆಲಿಫೋನ್ ಸೆಕ್ಟರ್ನಲ್ಲಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಈ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನನಗೆ ಭಾಳ ದೊಡ್ಡ ನಂಬಿಕೆ ಇದೆ. ದ ಕ್ರೆಡಿಟ್ ಶುಡ್ ಗೋ ಟು ದಟ್ ಇನ್ಫ್ರಾಸ್ಟ್ರಕ್ಚರ್ ಫೌಂಡೇಶನ್ ಲೈಡ್ ಡೌನ್ ಇನ್ ದ 60s and 70s, ಇವನ್ ಇನ್ 50s ಆಲ್ಸೋ. ಮತ್ತು ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳು ಕೇವಲ ಆರ್ಥಿಕ ಚೌಕಟ್ಟಿಗೆ ಮೀಸಲಿರಿಸ್ಕೊಂಡಿದ್ವು, ಸಾಮಾಜಿಕ ಸಂಗತಿಗಳಿಗೆ ಅಲ್ಲಿ ಏನೂ ಹೇಳಲಿಲ್ಲ ಅನ್ನೋದು ಕೂಡ ತಪ್ಪು. ಅನೇಕ ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತವನ್ನು ರೂಪಿಸಿದಂಥ ಅರ್ಥಶಾಸ್ತ್ರಜ್ಞರು ಸಾಮಾಜಿಕ ಸಂಗತಿಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಯು ಸ್ಟಾರ್ಟ್ ವಿತ್ ಅರಿಸ್ಟಾಟಲ್, ಹ್ಯೂಮನ್ ಗುಡ್ ಬಗ್ಗೆ ಮಾತನಾಡ್ತಾನೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಇಟ್ ಮಸ್ಟ್ ಪ್ರಮೋಟ್ ಹ್ಯೂಮನ್ ಗುಡ್ನೆಸ್, ಕಾಮನ್ ಗುಡ್ನೆಸ್ ಅಂತ ಹೇಳ್ತಾನೆ. ಡೆವಲಪ್ಮೆಂಟ್ ಮಸ್ಟ್ ಎನೇಬಲ್ ಪೀಪಲ್ ಟು ಲೀಡ್ ಎ ಫ್ಲರಿಶಿಂಗ್ ಲೈವ್ಸ್ ಅಂತ ಹೇಳ್ತಾನೆ. ಡೆವಲಪ್ಮೆಂಟ್ ಅನ್ನುವಂಥದ್ದು ಬದುಕನ್ನು ಸಮೃದ್ಧಗೊಳಿಸ್ಕೊಳ್ಳುವಂಥದ್ದು, ಇದು ಸಾಮಾಜಿಕವಾದಂಥ ಸಂಗತಿ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದ ವಿಭಾಗವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಅದರ ಪ್ರಥಮ ಪ್ರಾಧ್ಯಾಪಕ ನಾಸು ಸೀನಿಯರ್ ಅಂತ ಹೇಳಿ ಆ ಉದ್ಘಾಟನೆಯ ಸಂದರ್ಭದಲ್ಲಿ ಅವನೊಂದು ಮಾತು ಹೇಳ್ತಾನೆ. ಅರ್ಥಶಾಸ್ತ್ರ ಅನ್ನೋದು ಆಕರ್ಷಣೆಯ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಮಕ್ಕಳನ್ನು ಅದು ಆಕರ್ಷಿಸಬಹುದು, ಆದರೆ ಅದರ ಮೂಲ ಇರುವಂಥದ್ದು ಸಾಮಾಜಿಕ ಮೌಲ್ಯಗಳಲ್ಲಿ, ಸಾಮಾಜಿಕ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ. ಜಾನ್ ಮನಿಯಾರ್ಡ್ ಕೇನ್ಸ್ ಇನ್ನೊಂದು ಮಾತನ್ನು ಹೇಳ್ತಾನೆ. ಈ ಎಕನಾಮಿಕ್ ಇಂಡಿಕೇಟರ್ಸ್ ಬಗ್ಗೆ, ಎಕನಾಮಿಕ್ ಆಸ್ಪೆಕ್ಟ್ಸ್ ಬಗ್ಗೆ ಇಷ್ಟೊಂದು ಮಹತ್ವ ಕೊಡಬೇಕಾದಂಥ ಅಗತ್ಯ ಇಲ್ಲ. ಬದುಕಿನಲ್ಲಿ ಅನೇಕ ಉಳಿದ ಸಂಗತಿಗಳಿದೆ, ಅವು ಕೂಡ ಅಷ್ಟೇ ಮಹತ್ವವಾದದ್ದು. ಅವುಗಳನ್ನು ನಾವು ನಿರ್ಲಕ್ಷಿಸಬಾರ್ದು, ಆನುಷಂಗಿಕವಾಗಿ ಮಾಡಬಾರ್ದು. ಹಾಗೆ ಒಂದು ಮಾತನ್ನು ಹೇಳ್ತಾರೆ. ಜನರ ಮನೋಭಾವ, ಮನೆ ವಾರ್ತೆ, ಹೆಣ್ಮಕ್ಕಳ ಮನೆಯ ಒಳಗಿನ ದುಡಿಮೆ, ಮನೆಯ ಹೊರಗಿನ ದುಡಿಮೆ, ಹೊಲಗದ್ದೆಗಳಲ್ಲಿ ಮಾಡುವ ದುಡಿಮೆ ಇರ್ಬೋದು, ಯಾವುದನ್ನು ನಾವು ಇವತ್ತು ಕೇರಿಂಗ್ ಎಕನಾಮಿಕ್ಸ್ ಅಂತೇಳಿ ಕರಿತೇವೆ, ಸಂಗೋಪನಾ ಅರ್ಥಶಾಸ್ತ್ರ ಅಂತೇಳಿ ಕರಿತೇವೆ. ಇವೆಲ್ಲವೂ ಕೂಡ ಅಭಿವೃದ್ಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತವೆ ಅಂತ. ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳನ್ನು ರೂಪಿಸಿದಂಥ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞ J.S. ಮಿಲ್ ಆ ಕಾಲಕ್ಕೇ
ಇವತ್ತಿಗೂ ಕೂಡ ಜೆ.ಎಸ್. ಮಿಲ್ಲನ್ನು ನೆನೆಸ್ಕೊಂಡ್ರೆ ನಮಗೆ ಬರೋದು ಆನ್ ಲಿಬರ್ಟಿ. ಅವನೊಂದು ದೊಡ್ಡ ಪುಸ್ತಕ ಆನ್ ಲಿಬರ್ಟಿ. ಇನ್ನೊಂದು ಸಬ್ಜೆಕ್ಷನ್ ಆಫ್ ವುಮೆನ್ ಅಂತ. ಆ ಕಾಲಕ್ಕೇ ಮಹಿಳೆಯರ ಒಂದು ಲಿಂಗ ಅಸಮಾನತೆಗೆ ಸಂಬಂಧಪಟ್ಟಂತೆ, ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾನೆ ಅವನು. ಸಾಂಪ್ರದಾಯಿಕ ಸ್ಕೂಲಿಗೆ ಸೇರಿದ್ರೂ ಕೂಡ ಈ ಥರದ ಸಂಗತಿಗಳಿಗೆ ಮಾತನಾಡ್ತಾನೆ. ಆದರೆ ಅಭಿವೃದ್ಧಿಯ ಪ್ರಧಾನ ಕೇಂದ್ರ ಇದ್ದದ್ದು ಬಂಡವಾಳ, ವರಮಾನ. ಇವೆಲ್ಲ ಅಕ್ಕಪಕ್ಕದಲ್ಲಿ ಒಂಥರ ಇನ್ಸಿಡೆಂಟಲ್ ಆಗಿ ಬರ್ತಿದ್ದಂಥದ್ದು, ಮೂಲ ಸಂಗತಿ ಆಗಲಿಲ್ಲ ಅನ್ನುವಂಥದ್ದು. ಹಾಗಾಗೇ ಅರ್ಥಶಾಸ್ತ್ರ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಹೀಗೆ ವರಮಾನಕ್ಕೆ, ಬಂಡವಾಳಕ್ಕೆ, ಉತ್ಪಾದನೆಗೆ, ಮಾರುಕಟ್ಟೆಗೆ ಇಷ್ಟಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅಲ್ಲ. ಉತ್ಪಾದನೆ ಆಗ್ಬೋದು, ವರಮಾನದಲ್ಲಿ ಏರಿಕೆ ಆಗ್ಬೋದು, 7% ನಮ್ಮ GDP ಬೆಳವಣಿಗೆ ಆಗ್ತಾ ಇದೆ. ಅದೇನು ಸಾಧಾರಣ ಸಂಗತಿ ಏನಲ್ಲ. 7% ಬೆಳವಣಿಗೆ ಅಂದರೆ ಸಾಧಾರಣ ಏನಲ್ಲ ಅದು. ಆದರೆ ಆ ಏರಿಕೆಯಾದ ವರಮಾನ ಯಾರಿಗೆ ಸಿಗ್ತದೆ? ಯಾರಿಗೆ ಅದರ ಪಾಲು ಸಿಗ್ತದೆ? ವರಮಾನದಲ್ಲಿ, ಉತ್ಪಾದನೆಯಲ್ಲಿ ಏರಿಕೆ ಆಗ್ತದೆ. ಆ ಏರಿಕೆಯಾದ ವರಮಾನ ಯಾವ ವರ್ಗಕ್ಕೆ ದೊರೀತದೆ? ಇದು ಮುಖ್ಯ ಆಗಬೇಕು ಅಭಿವೃದ್ಧಿಯಲ್ಲಿ, ಅಭಿವೃದ್ಧಿ ಕುರಿತ ಚರ್ಚೆಯಲ್ಲಿ ಅಂತ ಹೇಳಿ ಅಮರ್ತ್ಯ ಸೆನ್ ಅರ್ಥಶಾಸ್ತ್ರಕ್ಕೆ ಹೊಸ ವ್ಯಾಖ್ಯೆಯನ್ನೇ ಕೊಡ್ತಾನೆ. ಅವನು ಹೇಳ್ತಾನೆ, ಮಚ್ ಆಫ್ ಎಕನಾಮಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ the relation between commodities and people. Much of economics is concerned with the relation between commodities and people. Economics investigates how people arrange to make commodities, how they establish command over commodities, and what they do with commodities, and what they get out of commodities. ಉತ್ಪಾದನೆಯಲ್ಲಿ ಏರಿಕೆ ಆಗುತ್ತಲ್ಲ, ಅದರ ಮೇಲೆ ಯಾರು ತಮ್ಮ ಹಕ್ಕನ್ನು ಸ್ಥಾಪಿಸ್ತಾರೆ, ತಮ್ಮ ಪಾಲನ್ನು ಪಡೆದುಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ, ಯಾರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಆ್ಯಂಡ್ ಡಿಪ್ರವೇಷನ್ ಹ್ಯಾವ್ ಬಿಕಮ್ ಸೈಮಲ್ಟೇನಿಯಸ್ ಪ್ರೋಸೆಸ್. ವರಮಾನದಲ್ಲಿ ಏರಿಕೆ ಆಗಿಬಿಟ್ರೆ ಬಡತನ ಕಡಿಮೆ ಆಗುತ್ತೆ ಅಂತ ಇಲ್ಲ. ವರಮಾನದಲ್ಲಿ ಏರಿಕೆ ಆಗಿಬಿಟ್ರೆ ಹಸಿವು ಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ಅಂತ ಇಲ್ಲ. ಹಾಗಾಗಿ ಈ ವರಮಾನ, ಉತ್ಪಾದನೆ, ಬಂಡವಾಳ ಇದಕ್ಕೆ ಸೀಮಿತಗೊಳಿಸ್ಕೊಂಡು ಅಭಿವೃದ್ಧಿಯನ್ನು ಕುರಿತಂಥ ಚರ್ಚೆಯನ್ನು ಕಳೆದ 100-200 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಶ್ನೆಯನ್ನು ಎತ್ತಿದ್ದು ಅಮರ್ತ್ಯ ಸೆನ್ ಮತ್ತು ಅವರ ಅನೇಕ ಆ ರೀತಿಯ ಚಿಂತನೆಯನ್ನು ರೂಪಿಸಿದಂಥ ಅರ್ಥಶಾಸ್ತ್ರಜ್ಞರು. ಹೀಗೆ ಅಭಿವೃದ್ಧಿಯಲ್ಲಿ ಈ ಸಾಮಾಜಿಕ ಸಂಗತಿಗಳ ಬಗ್ಗೆ ನಾವು ಗಮನ ಕೊಡಬೇಕು. ಯಾಕೆ? ಸಾಂಪ್ರದಾಯಿಕ ಅಭಿವೃದ್ಧಿ ಸಿದ್ಧಾಂತಗಳು ವರಮಾನಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕ ಸಂಗತಿಗಳಿಗೆ, ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಏನು ಗಮನ ಕೊಟ್ಕೊಂಡು ಬರ್ತಾ ಇದ್ವಲ್ಲ, ಅದರಲ್ಲಿ ಏನು ತಪ್ಪಿದೆ? ಸಾಮಾಜಿಕ ಸಂಗತಿಗಳ ಬಗ್ಗೆ ಯಾಕೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ನೀವು? ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲರನ್ನೂ ಒಳಗೊಳ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಮತ್ತು ಅದು ಹಾಗಾಗದೇ ಇದ್ದರೆ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುವುದು ಹೇಗೆ ಅನ್ನೋ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಈ ಸಾಮಾಜಿಕ ಆಯಾಮಗಳನ್ನು ಕುರಿತಂತೆ ಚರ್ಚೆ ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿಯ ಗುಣ ಏನು ಅಂತ ಹೇಳಿದ್ರೆ, ಎಲ್ಲಿ ಪ್ರಶಸ್ತವಾದಂಥ ಒಂದು ಸೌಲಭ್ಯಗಳಿದೆ ಅಲ್ಲಿ ಅದು ಮಡುಗಟ್ಕೊಂಡು ಬಿಡ್ತದೆ. ಅದರ ಗುಣನೇ ಹಾಗೆ. ಅಭಿವೃದ್ಧಿ ತನ್ನಷ್ಟಕ್ಕೆ ತಾನೇ ತನ್ನ ಫಲಗಳನ್ನು ಸಮಾಜದ ಎಲ್ಲ ವರ್ಗಕ್ಕೂ ಸಮಾನವಾಗಿ ಒದಗಿಸೋದಿಲ್ಲ. ಅದರ ಗುಣನೇ ಹಾಗೆ. ಯಾರಿಗೆ ಏರಿಕೆಯಾದ ವರಮಾನದಲ್ಲಿ ಹೆಚ್ಚು ಪಾಲುವನ್ನು ಪಡೆದುಕೋಬೋದಂಥ ಸಾಮರ್ಥ್ಯ ಇರ್ತದೋ ಅವರು ಅದನ್ನು ಪಡ್ಕೊಂಡು ಬಿಡ್ತಾರೆ. ಆ ಸಾಮರ್ಥ್ಯ ಹೇಗೆ ಬರ್ತದೆ ಜನರಿಗೆ? ಅದನ್ನು ಅಮರ್ತ್ಯ ಸೆನ್ ಕೇಪಬಿಲಿಟಿ ಅಂತೇಳಿ ಕರೀತಾನೆ. ಧಾರಣಾ ಸಾಮರ್ಥ್ಯ, ಅಭಿವೃದ್ಧಿಯ ಫಲಗಳನ್ನು ಧಾರಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಸಾಕ್ಷರತೆಯಿಂದ ಬರ್ತದೆ, ಶಿಕ್ಷಣದಿಂದ ಬರ್ತದೆ, ಆರೋಗ್ಯದಿಂದ ಬರ್ತದೆ.
ಆಹಾರ ಭದ್ರತೆಯಿಂದ ಬರ್ತದೆ, ಸಮಾನತೆಯಿಂದ ಬರ್ತದೆ, ಮಹಿಳೆಯರನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಿಂದ ಬರ್ತದೆ. ಸೊ ಈ ಧಾರಣಾ ಸಾಮರ್ಥ್ಯ ಯಾರಿಗೆ ದುರ್ಬಲವಾಗಿರ್ತದೋ, ಈ ಧಾರಣಾ ಸಾಮರ್ಥ್ಯದಿಂದ ಯಾರು ವಂಚಿತರಾಗಿರ್ತಾರೋ ಅವರಿಗೆ ಈ ಏರಿಕೆಯಾದ ವರಮಾನದಲ್ಲಿ ಫಲಗಳನ್ನು ಪಡೆದುಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಅಮರ್ತ್ಯ ಸೆನ್ನ ಇಡೀ ಅಭಿವೃದ್ಧಿ ಸಿದ್ಧಾಂತ ನಿಂತಿರೋದು ಇದರ ಮೇಲೆ. ಅಭಿವೃದ್ಧಿ ಅಂದರೆ ಏನು ಅಂದರೆ ಅವನ ಪ್ರಕಾರ ಜನರ ಧಾರಣಾ ಸಾಮರ್ಥ್ಯವನ್ನು ವಿಸ್ತೃತಗೊಳಿಸೋದು. ವರಮಾನದ ಏರಿಕೆ ಮಾಡೋದಲ್ಲ ಅಭಿವೃದ್ಧಿ. ಸಾಂಪ್ರದಾಯಿಕ ಸಿದ್ಧಾಂತಗಳೇನು ಹೇಳಿದ್ವಲ್ಲ, ಬಂಡವಾಳ ವಿನಿಯೋಜನೆಯನ್ನು ಹೆಚ್ಚಿಸಬೇಕು, ವರಮಾನವನ್ನು ಹೆಚ್ಚಿಸಬೇಕು, ಉತ್ಪಾದನೆಯನ್ನು ಹೆಚ್ಚಿಸಬೇಕು. ನೋ 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 ಆ ಅಭಿವೃದ್ಧಿಯ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ಬಲಪಡಿಸಬೇಕು ಅಂತ. ಎನ್ಹಾನ್ಸಿಂಗ್ ದಿ ಕೇಪಬಿಲಿಟೀಸ್ ಆಫ್ ಪೀಪಲ್, enhancing the ability of people to establish their right over increased income, increased production, so on and so forth. ಆ ಧಾರಣ ಹಾಗಾಗಿಯೇ ಅಭಿವೃದ್ಧಿಯಲ್ಲಿ ನಾವು ಓದಬೇಕಾದ್ರೆ 60-70ರ ದಶಕದವರೆಗೆ ಅಭಿವೃದ್ಧಿಯ ಪಠ್ಯಗಳಲ್ಲಿ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಚರ್ಚೆಗಳೇ ಇರ್ತಿರಲಿಲ್ಲ, ಚಾಪ್ಟರೇ ಇರ್ತಿರಲಿಲ್ಲ. ಬರೀ ಬಂಡವಾಳದ ಬಗ್ಗೆ, ಬಂಡವಾಳದ ಸಿದ್ಧಾಂತ ಬಗ್ಗೆ, ಜನಸಂಖ್ಯೆ ಬಗ್ಗೆ, ಇವು ಅಗ್ರಿಕಲ್ಚರ್, ಇಂಡಸ್ಟ್ರಿ ಈ ಥರದ್ದು ಇರ್ತಾಯಿತ್ತು. ಆದರೆ ಈಗ ಅಮರ್ತ್ಯ ಸೆನ್ ಮತ್ತು ಅವರ ರೀತಿ ಚಿಂತನೆ ಮಾಡುವವರು ರೂಪಿಸಿದ ಬಹಳ ದೊಡ್ಡ ತಂದ ಬದಲಾವಣೆ ಏನು ಅಂತ ಹೇಳಿದ್ರೆ, ದೀಸ್ ಫ್ಯಾಕ್ಟರ್ಸ್ ಹ್ಯಾವ್ ಕ್ರೂಷಿಯಲ್ ರೋಲ್ ಟು ಪ್ಲೇ ಇನ್ ಡೆವಲಪ್ಮೆಂಟ್. ಲಿಟ್ರಸಿ, ಎಜುಕೇಷನ್, ಹೆಲ್ತ್, ಜೆಂಡರ್ ಈಕ್ವಾಲಿಟಿ, ಫುಡ್ ಸೆಕ್ಯೂರಿಟಿ, ಇವೆಲ್ಲವೂ ಕೂಡ ಬಹಳ ಮುಖ್ಯ ಅಭಿವೃದ್ಧಿಯಲ್ಲಿ ಅಂತ. ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ ಅಭಿವೃದ್ಧಿ ಅನ್ನುವಂಥದ್ದು. ಹಾಗಾದರೆ ಅಭಿವೃದ್ಧಿಗೆ ವರಮಾನದಲ್ಲಿ ಏರಿಕೆ ಆಗೋದು ಬೇಡವೇ? ಹಾಗಾದರೆ ಬಂಡವಾಳ ವಿನಿಯೋಜನೆ ಜಾಸ್ತಿ ಆಗೋದು ಬೇಡವೇ? ಬೇಕೇ ಬೇಕು. ಅದಿಲ್ಲದಲ್ಲೇ ಅಭಿವೃದ್ಧಿ ಸಾಧ್ಯ ಇಲ್ಲ. ಆದರೆ ಅದು ಅಭಿವೃದ್ಧಿ ಅಲ್ಲ. They are mere instruments of development. Income, capital, production, they are all means of development. The end is human welfare, human well-being. ಮನುಷ್ಯನ ಬದುಕು, ಜನರ ಬದುಕು, ಜನರ ಜೀವನೋಪಾಯ ಎಷ್ಟರ ಮಟ್ಟಿಗೆ ಉತ್ತಮಗೊಂಡಿದೆ ಅನ್ನೋದು ಅಭಿವೃದ್ಧಿಯ ಮಾಪನವಾಗಬೇಕು. ಮತ್ತು ಅಮರ್ತ್ಯ ಸೆನ್ ಹೀಗೆ ಹೇಳಬೇಕಾದ್ರೆ, ಜನರ ಬದುಕು ಉತ್ತಮ ಆಗಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಆ ಜನರು ಅನ್ನೋದನ್ನು ಅವನು ಕ್ವಾಲಿಫೈ ಮಾಡ್ತಾನೆ. ಯಾಕೆಂದರೆ ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತಗಳ ದೊಡ್ಡ ಮಿತಿ ಅದು. ಏನು ಕ್ವಾಲಿಫೈ ಮಾಡ್ತಾನೆ? ಜನರ ಬದುಕು ಉತ್ತಮಗೊಳ್ಳಬೇಕು, ಮಹಿಳೆಯರನ್ನೂ ಸೇರಿಸಿಕೊಂಡು. ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತಗಳಲ್ಲಿ ಮಹಿಳೆಯರಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಅಂತೇಳಿ ಅದನ್ನು ಪೂರ್ತಿ ಕಟ್ ಆಫ್ ಹಾಕ್ಬಿಟ್ಟಿದ್ರು. 1970ರಲ್ಲಿ ಎಸ್ತರ್ ಬೋಸರಪ್ ಅಂತ ವುಮೆನ್ಸ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಪುಸ್ತಕ ಬರುವವರೆಗೆ ಆಕೆ ಕರ್ನಾಟಕದಲ್ಲೂ ಫೀಲ್ಡ್ ವರ್ಕ್ ಮಾಡಿದ್ದಾಳೆ. ಆ ಕಾಲದಲ್ಲಿ ವಿ.ಕೆ.ಆರ್.ವಿ. ರಾವ್ ಜೊತೆಗೆ ಡ್ರೈಲ್ಯಾಂಡ್ ಫಾರ್ಮಿಂಗ್ ಬಗ್ಗೆ, ಅಲ್ಲಿ ಮಹಿಳೆಯರ ಪಾತ್ರ ಏನಿರ್ತದೆ ಅನ್ನೋದ್ರ ಬಗ್ಗೆ. ವುಮೆನ್ಸ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಬಹಳ ದೊಡ್ಡ ಕೃತಿ, ಬಹಳ ದೊಡ್ಡ ಬದಲಾವಣೆಯನ್ನು ಅಭಿವೃದ್ಧಿ ಚಿಂತನೆಯಲ್ಲಿ ತಂದಂಥ ಕೃತಿ. ಅಲ್ಲಿಯವರೆಗೆ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಶೂನ್ಯ ಅನ್ನೋ ನಂಬಿಕೆನೇ ಇದ್ದದ್ದು. ಅದಕ್ಕೇನು ಸಂಬಂಧ ಇಲ್ಲ ಹಾಗೆ ಅಂದ್ಕೊಂಡು ಆಕೆ ತೋರಿಸಿಕೊಟ್ಲು ಮಹಿಳೆಯರ ಕಾಣಿಕೆ ಅಭಿವೃದ್ಧಿಗೆ ಹೇಗೆ ಉಂಟಾಗ್ತದೆ ಅನ್ನುವಂಥದ್ದನ್ನು. ಮತ್ತು ಅಭಿವೃದ್ಧಿಯನ್ನು ಕುರಿತಂತೆ ಚರ್ಚೆ ಮಾಡಬೇಕಾದ್ರೆ ಅದನ್ನು ಕೇವಲ ಬಂಡವಾಳಕ್ಕೆ, ವರಮಾನಕ್ಕೆ, ಉತ್ಪಾದನೆಗೆ ಸೀಮಿತಗೊಳಿಸ್ಕೊಂಡ್ಬಿಟ್ರೆ ಮಹಿಳೆಯರ ಪಾತ್ರ ಏನು ಅಂತ ಅರ್ಥನೇ ಆಗೋದಿಲ್ಲ, ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಭಿವೃದ್ಧಿಯನ್ನು ಕುರಿತ ಚರ್ಚೆಯಲ್ಲಿ ಈ ಲಿಂಗ ಸಂಬಂಧಿ ದೃಷ್ಟಿಕೋನ, ಜೆಂಡರ್ ಪ್ರಾಸ್ಪೆಕ್ಟಿವ್ ಈಸ್ ಎಸೆನ್ಷಿಯಲ್. ಅದರ ಮೂಲಕ ಅವರ
ಕಾಣಿಕೆಯನ್ನು ಸಂಬಂಧಪಟ್ಟ ಹಾಗೆ ಅವರ ಕಾಂಟ್ರಿಬ್ಯೂಷನ್ ರೋಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ದು. ಮತ್ತು ಎಲ್ಲರನ್ನೂ ಒಳಗೊಳ್ಳೋದಿದೆಯಲ್ಲ, ನಮ್ಮ ಸಮಾಜದ ಸಂದರ್ಭದಲ್ಲಿ ಇದು ಬಹಳ ಮುಖ್ಯ. ಸಾಮಾಜಿಕ ಆಯಾಮಗಳು ಅಭಿವೃದ್ಧಿಯಲ್ಲಿ ನಮ್ಮ ಸಮಾಜದ ನಮ್ಮ ಸಂದರ್ಭದಲ್ಲಿ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಚಾರಿತ್ರಿಕವಾಗಿ ಈ ಸಮಾಜದಲ್ಲಿ ವಂಚಿತವಾದಂಥ ವರ್ಗಗಳಿದ್ದಾವೆ. ಅಭಿವೃದ್ಧಿಯ ಫಲಗಳಿಂದ ಅನೇಕ ಶತಮಾನಗಳಿಂದ ಅದರಿಂದ ವಂಚಿತವಾದಂಥ ಡಿಪ್ರಾಯವಾದಂಥ ವರ್ಗಗಳಿದೆ. ಅವುಗಳಿಗೆ ನ್ಯಾಯ ಒದಗಿಸ್ಬೇಕು ಅಂತಾದರೆ, ಅಭಿವೃದ್ಧಿಯಲ್ಲಿ ಹೆಚ್ಚಿನ ಫಲಗಳು ಆ ವರ್ಗಕ್ಕೆ ಒದಗಬೇಕು ಅಂತಾದರೆ ಸಾಮಾಜಿಕವಾದಂಥ ಅಭಿವೃದ್ಧಿಯ ಸ್ವರೂಪವನ್ನು ನಾವು ಕುರಿತು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ 1901ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಉನ್ನತ ವರ್ಗದವರ ಸಾಕ್ಷರತೆ ಪ್ರಮಾಣ 68%ಇತ್ತು. 1901 ಹಳೆ ಮೈಸೂರು ಸಂಸ್ಥಾನದಲ್ಲಿ. ಪರಿಶಿಷ್ಟ ಜಾತಿಯ ಸಾಕ್ಷರತೆ ಅವತ್ತು 1901ನಲ್ಲಿ 0.9. In 2001, the literacy rate of general population is 75%, whereas the literacy rate of scheduled caste is 65%. 1901ರಿಂದ 2011ರವರೆಗೂ ಕೂಡ ಅವತ್ತು ಉನ್ನತ ವರ್ಗ ಯಾವ ಮಟ್ಟದ ಸಾಕ್ಷರತೆ ಸಾಧಿಸ್ಕೊಂಡಿತ್ತೋ ಅದನ್ನು ಇವತ್ತಿಗೂ ಸಾಧಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಮತ್ತು ದಿನಗೂಲಿ ಭೂರಹಿತ ದಿನಗೂಲಿ ದುಡಿಮೆಗಾರರೇನಿರ್ತಾರಲ್ಲ, ನಾವು ಯಾವುದೊಂದು ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರರ್ಸ್ ಅಂತೇಳಿ ಕರಿತೇವೆ. ಅಂದರೆ ಕೂಲಿ ಮಾಡಬೇಕು, ಊಟ ಮಾಡಬೇಕು, ಇಲ್ಲದೇ ಇದ್ದರೆ ಉಪವಾಸ ಅನ್ನುವ ವರ್ಗ ಏನಿದೆಯಲ್ಲ, ಆ ವರ್ಗ ಒಟ್ಟು ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಟೋಟಲ್ ವರ್ಕರ್ಸ್ ಅಂತ ಕರಿತೇವೆ. 15ರಿಂದ 60 ವಯೋಮಾನದವರನ್ನು ನಾವು ಟೋಟಲ್ ವರ್ಕರ್ಸ್ ಅಂತೇಳಿ ಕರಿತೇವೆ. ಆ ಟೋಟಲ್ ವರ್ಕರ್ಸ್ನಲ್ಲಿ ಲ್ಯಾಂಡ್ಲೆಸ್ ಡೈಲಿ ವೇಜ್ ಅರ್ನರ್ಸ್ ಅವರ ಪ್ರಮಾಣ ಎಷ್ಟಿದೆ ಅಂದರೆ, ಒಟ್ಟು ಜನಸಂಖ್ಯೆಗೆ ತೊಗೊಂಡ್ರೆ 20%. ಇನ್ ದಿ ಟೋಟಲ್ ಪಾಪ್ಯುಲೇಷನ್, the proportion of daily wage earners is 20% of total workers. ಆದರೆ ಪರಿಶಿಷ್ಟ ಜಾತಿ ತೆಗೆದುಕೊಂಡ್ರೆ, ಪರಿಶಿಷ್ಟ ವರ್ಗದವರನ್ನು ತೆಗೆದುಕೊಂಡ್ರೆ ಅವರ ಪ್ರಮಾಣ 40%ಇದೆ. ಅಂದರೆ ದುಡಿಮೆಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಸಮಾಜ ಒಳಗೊಳ್ಳುತ್ತದೆ. ಅಭಿವೃದ್ಧಿಯ ಫಲಗಳನ್ನು ಒದಗಿಸ್ಬೇಕು ಅಂತ ಹೇಳಿದ್ರೆ ಅವರನ್ನು ಎಕ್ಸ್ಕ್ಲೂಡ್ ಮಾಡ್ತದೆ. So inclusion and exclusion have become simultaneous process of development and deprivation. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಾದರೆ, ಇದನ್ನು ಪರಿಹರಿಸಬೇಕು ಅಂತಾದರೆ ನಮಗೆ ಅಭಿವೃದ್ಧಿಯ ಸಾಮಾಜಿಕ ಆಯಾಮದ ಸ್ವರೂಪದ ಬಗ್ಗೆ ತಿಳುವಳಿಕೆ ಬೇಕಾಗ್ತದೆ. ಯಾಕೆ ಹೀಗಾಗಿದೆ ಅನ್ನುವಂಥದ್ದು. ಮತ್ತೊಂದು ನಿಮಗೆಲ್ಲ ಗೊತ್ತಿರ್ತದೆ, ಅಭಿವೃದ್ಧಿಯ ಕುರಿತ ಚರ್ಚೆಗಳಲ್ಲಿ ಬಳಸುವ ಕೆಲವು ಪರಿಕಲ್ಪನೆಗಳಿದೆಯಲ್ಲ, ನಾವು ಎಕನಾಮಿಕ್ ಇಂಡಿಕೇಟರ್ಸ್ ಅಂತ ಕರಿತೇವೆ. ಅದು ಇನ್ಕಮ್ ಇರ್ಬೋದು, ಪಾಪ್ಯುಲೇಷನ್ ಇರ್ಬೋದು, ಲಿಟ್ರಸಿ ಇರ್ಬೋದು. ಇವೆಲ್ಲವೂ ಕೂಡ ಅಗ್ರಿಗೇಟ್ ಕಾನ್ಸೆಪ್ಟ್ಸ್ಗಳಿವು. ಅಗ್ರಿಗೇಟ್ ಅಖಂಡವಾಗಿ ನಾವು ಬಳಸ್ತೇವೆ ಅವುಗಳನ್ನು. ಉದಾಹರಣೆಗೆ ಕರ್ನಾಟಕದಲ್ಲಿ 2011ರಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟು? 75% ಒಟ್ಟು ಜನಸಂಖ್ಯೆದು. ಇಟ್ ಇಸ್ ಅನ್ ಅಗ್ರಿಗೇಟ್ ಇಂಡಿಕೇಟರ್. ಆದರೆ ಅಭಿವೃದ್ಧಿಯ ಸಾಮಾಜಿಕ ಸ್ವರೂಪನ ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ಡಿಸಾಗ್ರಿಗೇಟ್ ಮಾಡಬೇಕು. ಈ ಇಂಡಿಕೇಟರ್ಸನ್ನ ಡಿಸಾಗ್ರಿಗೇಟ್ ಮಾಡಿ ನೋಡಬೇಕು. ಈ ಸಾಕ್ಷರತೆ 75% ಇದ್ದದ್ದನ್ನು ನೀವು ಸ್ವಲ್ಪ ಬಿಡಿಸಿ ಮಹಿಳೆ ಪುರುಷ ಅಂತ ಮಾಡಿಬಿಡಿ. ಏನಾಗ್ತದೆ? ಪುರುಷರ ಸಾಕ್ಷರತೆ 82, ಮಹಿಳೆಯರ ಸಾಕ್ಷರತೆ 68. ಹೀಗಾದ ತಕ್ಷಣ ನಮಗೆ ಪ್ರಶ್ನೆ ಬರಬೇಕು, ಯಾಕೆ ಹೀಗೆ? ಅಥವಾ ಒಟ್ಟು ಜನಸಂಖ್ಯೆಯ ಸಾಕ್ಷರತೆ 75%, ಪರಿಶಿಷ್ಟ ಜಾತಿಯ ಸಾಕ್ಷರತೆ 65%, ಯಾಕೆ ಹೀಗೆ? ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕ್ಷರತೆ 92%, ಯಾದಗಿರಿ ಜಿಲ್ಲೆಯ ಸಾಕ್ಷರತೆ 52%, ಯಾಕೆ ಹೀಗೆ? ಕರ್ನಾಟಕದ ಭಾಗಗಳೇ. ಸೊ ರೀಜನಲ್ ಡೈಮೆನ್ಷನ್ಸ್ ಇರ್ತದೆ, ಜೆಂಡರ್ ಡೈಮೆನ್ಷನ್ಸ್ ಇರ್ತದೆ, ಕ್ಯಾಸ್ಟ್ ಡೈಮೆನ್ಷನ್ಸ್ ಇರ್ತದೆ. ಇವುಗಳನ್ನೆಲ್ಲ ಬಿಟ್ಬಿಟ್ಟು
ಅಭಿವೃದ್ಧಿ ಅಂದರೆ ಕೇವಲ ಬಂಡವಾಳ ಹೂಡಿಕೆಗೆ ಸಂಬಂಧಪಟ್ಟಿದ್ದು, ಇನ್ಕಮ್ ಏರಿಕೆಗೆ ಸಂಬಂಧಪಟ್ಟಿದ್ದು, ಉತ್ಪಾದನೆ ಏರಿಕೆಗೆ ಸಂಬಂಧಪಟ್ಟಿದ್ದು. 1 ಎಕರೆಗೆ 30 ಚೀಲ ಭತ್ತ ಬೆಳೀತಾ ಇದ್ದವರು 40 ಚೀಲ ಬೆಳೆಯೋದು ಹೇಗೆ, 50 ಚೀಲ ಬೆಳೆಯೋದು ಹೇಗೆ, 60 ಚೀಲ ಬೆಳೆಯೋದು ಹೇಗೆ, ಹೀಗೆ ಮಾಡ್ಕೊಳ್ತಾ ಹೋಗೋಕ್ಕಾಗ್ತದೆಯೇ? ಇದಕ್ಕೆ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸುವಂಥದ್ದು ಅಭಿವೃದ್ಧಿಯ ಕೀಲಿ ಕೈ ಅಂತ ನಮಗೆಲ್ಲ ಹೇಳಿಕೊಟ್ಟವನು 1949ರಲ್ಲಿ ಅಧ್ಯಕ್ಷರಾಗಿದ್ದಂಥ ಹ್ಯಾರಿ ಟ್ರೂಮನ್ ಅಂಥೇಳಿ ಅಮೇರಿಕದ ಅಧ್ಯಕ್ಷ. ಎಕ್ಸ್ಪ್ಯಾಂಡಿಂಗ್ ಪ್ರೊಡಕ್ಷನ್ ಈಸ್ ಕೀ ಟು ಡೆವಲಪ್ಮೆಂಟ್ ಅಂತ, ಕೀ ಟು ಪ್ರಾಸ್ಪೆರಿಟಿ ಅಂತ. ಅದನ್ನೆಲ್ಲ ಒಪ್ಕೊಂಡು ನಾವು ಹಾಗೆ ಪಾಲಿಸ್ಕೊಂಡು ಬಂದಿದ್ದೇವೆ. ಗೊತ್ತಲ್ಲ ಕೃಷಿಯಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿ. ಎಷ್ಟು ಏರಿಸೋದು. ಜಪಾನ್ನಲ್ಲಿ 1 ಎಕರೆ ಇಷ್ಟು ಬೆಳೀತಾರೆ, ನಾವು ಯಾಕೆ ಅಷ್ಟು ಬೆಳಿಬಾರ್ದು? ಲ್ಯಾಂಡ್ ಪ್ರೊಡಕ್ಟಿವಿಟಿ, ಕಾರ್ಮಿಕರು ಉತ್ಪಾದನೆ ಇಲ್ಲ, ಉತ್ಪಾದನಾ ಶಕ್ತಿನೆಲ್ಲ ಅದನ್ನು ಹೇಗೆ ಏರಿಸ್ಬೇಕು ಅನ್ನುವಂಥದ್ದು. ಈ ಸಂಗತಿಗಳ ನಡುವೆ ಅಭಿವೃದ್ಧಿಯನ್ನು ಕುರಿತಂಥ ಚರ್ಚೆಗಳನ್ನು ಮಾಡಿಕೊಂಡು ಬಂದ್ವಿ. ಆದರೆ ಜನರ ಆರೋಗ್ಯ ಎಷ್ಟರ ಮಟ್ಟಿಗೆ ಉತ್ತಮವಾಗ್ತಾ ಇದೆ? ಇವತ್ತಿಗೂ ಹಸಿವಿನ ಸಮಸ್ಯೆ ಇದೆಯೇ ಸಮಾಜದಲ್ಲಿ? ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ 2014-15 ಸಮೀಕ್ಷೆ ಪ್ರಕಾರ NFHS ಅಂತ ಪ್ರತಿ 5 ವರ್ಷಕ್ಕೊಂದು ಸಾರಿ ಸಮೀಕ್ಷೆ ನಡೆಯುತ್ತೆ ಅಖಿಲ ಭಾರತ ಮಟ್ಟದಲ್ಲಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ. ಅದರ ಪ್ರಕಾರ ಕರ್ನಾಟಕದ 5-6 ಜಿಲ್ಲೆಗಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ 6 ವರ್ಷದವರೆಗೆ ಅನೀಮಿಯಾದಿಂದ ನರಳುತ್ತಾ ಇರುವಂಥ ಮಕ್ಕಳ ಸಂಖ್ಯೆ 70%. 100 ಮಕ್ಕಳು ಹುಟ್ಟರೆ 70% ಅನಿಮಿಯಾ. ಮಹಿಳೆಯರಿಗೆ ಸಂಬಂಧಪಟ್ಟ ಅಂತೆ 45-50% ಮಕ್ಕಳು, ಹೆಣ್ಮಕ್ಕಳು ಅನಿಮಿಯಾದಿಂದ ಎದುರಿಸ್ತಾರೆ. ಮತ್ತು ಇದನ್ನು ಪರಿಹರಿಸೋದು ದೊಡ್ಡ ಬಂಡವಾಳ, ವಿದೇಶಿ ಬಂಡವಾಳ ಬೇಕಾಗಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲಿ, ಮಕ್ಕಳಲ್ಲಿರುವಂಥ ಅನಿಮಿಯಾನ ಪರಿಹರಿಸಲಿಕ್ಕೆ ದೊಡ್ಡ ಬಂಡವಾಳ ಬೇಕಾಗಿಲ್ಲ. ಅದು ಬೇಕಾದದ್ದು ಅದೊಂದು ಸಮಸ್ಯೆ ಅಂತ ಗುರುತಿಸುವ ಒಂದು ಕ್ರಮ. ಅದೊಂದು ಸಮಸ್ಯೆ ಅಂತ ಇವತ್ತಿಗೂ ಕೂಡ ನಾವು ಗುರುತಿಸ್ತಾ ಇಲ್ಲ. Social dimension is important in the process of development. Why? Because we have to bring these issues to the forefront of the policy makers, authorities. ಯಾವತ್ತಾದರೂ ಕರ್ನಾಟಕದ ವಿಧಾನಸಭೆಯಲ್ಲಿ ಅಪೌಷ್ಟಿಕತೆ ಬಗ್ಗೆ ಚರ್ಚೆ ನಡೆದದ್ದುಂಟ? ಇಟ್ ಈಸ್ ಎ ಬಿಗ್ ಪ್ರಾಬ್ಲಮ್. ಅದಕ್ಕೂ ಮಕ್ಕಳ ಶಿಕ್ಷಣದ ಪ್ರಗತಿಗೂ ಸಂಬಂಧ ಇದೆ. ದರ್ ಇಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ ಎಜುಕೇಷನ್ ಬೈ ಚಿಲ್ಡ್ರನ್. ಆದರೆ ನಾವೇನು ಮಾಡ್ತಿದ್ದೇವೆ? SLCಲಿ ಫಲಿತಾಂಶ ಉತ್ತಮಪಡಿಸಬೇಕು, ಅದರ ಬಗ್ಗೆ ಗಮನ ಕೊಡ್ತಿದ್ದೇವೆ. ಡ್ರಾಪ್ಔಟ್ ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ. ಆದರೆ ನಮ್ಮ ಸಾಧನೆ ತೋರಿಸ್ಕೊಳ್ಳಿಕ್ಕೆ ಶಿಕ್ಷಣ ಇಲಾಖೆಯವರು 5% 3% ಅಂತ ಹೇಳ್ತಿರ್ತಾರೆ ಡ್ರಾಪ್ಔಟ್. ವಾಸ್ತವಕ್ಕೆ ಲೆಕ್ಕ ಹಾಕಿದ್ರೆ ಅದು ಬಹಳ ದೊಡ್ಡ ಅಪಾಯಕಾರಿ ಪ್ರಮಾಣದಲ್ಲಿದೆ. ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಆಗಿರ್ಬೋದು. ಮತ್ತು ನಾವು ಶಿಕ್ಷಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕ್ತಿದ್ದೇವೆ. ಶಿಕ್ಷಕರನ್ನು ನೇಮಿಸ್ತಿದ್ದೇವೆ, ಪಠ್ಯಪುಸ್ತಕವನ್ನು ಉಚಿತವಾಗಿ ಕೊಡ್ತಿದ್ದೇವೆ, ಸಮವಸ್ತ್ರಗಳನ್ನು ಕೊಡ್ತಿದ್ದೇವೆ, ಫೀಸನ್ನು ಮನ್ನಾ ಮಾಡಿದ್ದೇವೆ, ಕಟ್ಟಡಗಳನ್ನು ಕಟ್ಟಿಸ್ತಿದ್ದೇವೆ. ಯಾಕೆ ಮಕ್ಕಳು ಶಾಲೆಯಲ್ಲಿ ಇರೋದಿಲ್ಲ? ಅಮರ್ತ್ಯ ಸೆನ್ ಹೇಳ್ತಾನೆ, ನೀವು ಕೇಳ್ಕೊಳ್ತಾ ಇರೋ ಪ್ರಶ್ನೆ ತಪ್ಪು ಅಂತ. ಅಲ್ಲಿ ಕೇಳ್ಕೋಬೇಕಾಗಿರೋದ ಪ್ರಶ್ನೆ ಅವನ ಪ್ರಕಾರ ಮಕ್ಕಳನ್ನು ಶಾಲೆಗೆ ಕಳಿಸುವ ಸಾಮರ್ಥ್ಯ ಪಾಲಕರಿಗಿದೆಯೇ? ಇದು ಪ್ರಶ್ನೆ ಹಾಕ್ಕೋಬೇಕಾದ ನಾವು. ಶಿಕ್ಷಣ ಅಂತ ಹೇಳಿದ್ರೆ ಅಮರ್ತ್ಯ ಸೆನ್ ಪ್ರಕಾರ ಕೇವಲ ಮಕ್ಕಳನ್ನ ಶಾಲೆಗೆ ಕಳಿಸೋದಲ್ಲ. ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಗಳಲ್ಲಿ SLC ಪರೀಕ್ಷೆ ಕಟ್ಟುವ ಹುಡುಗ ಇದ್ದರೆ ಅವನಕ್ಕಿಂತ ಹೆಚ್ಚು ಕಷ್ಟಪಡುವವರು ತಂದೆ ತಾಯಿಗಳು. ಆ ಹಳೆ ಕ್ವಶನ್ ಪೇಪರ್ ತೊಗೊಂಡು ಬಾ, ಇದನ್ನು ಸಾಲ್ವ್ ಮಾಡು, ಅದನ್ನು ಸಾಲ್ವ್ ಮಾಡು ಅಂತೇಳಿ ಎಷ್ಟು ನಾವು ಮಕ್ಕಳನ್ನು ಸಿದ್ಧಪಡಿಸ್ತೇವೆ SLC ಅಥವಾ PUCಗೆ ಮಕ್ಕಳಿಗೆ. ಒಬ್ಬ ಕೂಲಿಕಾರ, ಗುಡಿಸ್ನಲ್ಲಿರುವಂಥ ಕೂಲಿಕಾರ
ಶಾಲೆಯ ಪಠ್ಯಪುಸ್ತಕ ಇಡಲಿಕ್ಕೂ ಜಾಗ ಇಲ್ಲದೆ ಇರುವಂಥವನು ಪಾಲಕ ಮಕ್ಕಳ ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಕೊಡಲಿಕ್ಕೆ ಸಾಧ್ಯ? ಆ ಜವಾಬ್ದಾರಿಯನ್ನು ಸಮಾಜ ತಗೋಬೇಕು, ಸರ್ಕಾರ ತಗೋಬೇಕು. ಸೊ ಯಾಕೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ನಾನು ಆಯ್ಕೆ ಮಾಡಿಕೊಂಡು ಈ ಕಾರಣಕ್ಕೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಈ ಸಂಗತಿಗಳನ್ನು ನಾವು ಗಮನ ಹರಿಸಬೇಕು ಅಂತ. ಅಭಿವೃದ್ಧಿ ಪ್ರಕ್ರಿಯೆ ಅನ್ನುವಂಥ ನಾಗಲೇ ಹೇಳಿದಾಗೆ ಸಮಾನತೆ ಅದರ ಗುಣ ಅಲ್ಲ, ಆಗ ಸಾಧ್ಯ ಇಲ್ಲ ಕೂಡ. ಅನ್ಲೆಸ್ ಯು ಇಂಟರ್ವೀನ್, ಅನ್ಲೆಸ್ ಯು ಮೇಕ್ ಡೆಲಿಬರೇಟ್ ಪಾಲಿಸಿ ಮೆಷರ್ಸ್ ಟು ಬ್ರಿಂಗ್ ಚೇಂಜಸ್ ಇನ್ ಇಟ್. ಯಾಕೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಸಂದರ್ಭದ ಅಸಮಾನತೆ ಇದೆಯಲ್ಲ, ಇದು ವಿಶಿಷ್ಟವಾದದ್ದು. ಅಸಮಾನತೆ ಎಲ್ಲ ಸಮಾಜಗಳಲ್ಲೂ ಇದೆ, ಅಮೇರಿಕದಲ್ಲಿದೆ, ಯುರೋಪ್ನಲ್ಲಿದೆ, ಎಲ್ಲ ಕಡೆ ಇರ್ತದೆ ಅಸಮಾನತೆ ಅನ್ನುವಂಥದ್ದು. ಆದರೆ ಅಸಮಾನತೆಯನ್ನು ಒಂದು ಮೌಲ್ಯವಾಗಿ ಒಪ್ಕೊಂಡಿರೋದು ನಮ್ಮ ಸಮಾಜ ಮಾತ್ರ. ಸಮಾನತೆಯನ್ನು ಸಮಾಜ ಒಂದು ಮೌಲ್ಯವಾಗಿ ನಮ್ಮ ಸಮಾಜ ಒಪ್ಕೊಂಡಿಲ್ಲ. ಸಂವಿಧಾನದಲ್ಲಿ ಮಾಡಿದ್ದೇವೆ, ಪರಿಚ್ಛೇದ 14ರಲ್ಲಿ ಈಕ್ವಲ್ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಎಲ್ಲ ಮಾಡಿದ್ದೇವೆ. ಆದರೆ ಬದುಕಿನಲ್ಲಿ, ದಿನನಿತ್ಯದ ವ್ಯವಹಾರದಲ್ಲಿ, ಅದಕ್ಕೆ ನಮ್ಮ ಸಮಾಜದ ಸಂದರ್ಭದ ಅಸಮಾನತೆ ಬಗ್ಗೆ ಅಮರ್ತ್ಯ ಸೆನ್ ಹೇಳುವ ಮಾತಿದು. ಇಟ್ ಈಸ್ ದಿ ಮ್ಯೂಚುಯಲ್ ರೀಇನ್ಫೋರ್ಸ್ಮೆಂಟ್ ಆಫ್ ಸಿವಿಯರ್ ಇನ್ಈಕ್ವಾಲಿಟೀಸ್ ಆಫ್ ಡಿಫರೆಂಟ್ ಕೈಂಡ್ಸ್. It is the mutual reinforcement of severe inequalities of different kinds that creates an extremely oppressed social system where those at the bottom of these multiple layers of disadvantages live in conditions of extreme disempowerment. ಇನ್ಈಕ್ವಾಲಿಟೀಸ್ ಆಫ್ ಡಿಫರೆಂಟ್ ಕೈಂಡ್ಸ್. ಅಸಮಾನತೆ ಅನ್ನೋದನ್ನು ಯಾವಾಗಲೂ ನಾವು ಪ್ಲೂರಲಲ್ಲಿ ಹೇಳಬೇಕು. ಅಸಮಾನತೆಗಳು, ಅದು ಆರ್ಥಿಕ ಅಸಮಾನತೆ, ಬಡವ ಶ್ರೀಮಂತ ಅನ್ನುವಂಥದ್ದು, ಲಿಂಗ ಅಸಮಾನತೆ, ಪುರುಷ ಮಹಿಳೆ ಅನ್ನುವಂಥದ್ದು, ಜಾತಿ ಅಸಮಾನತೆ, ಕೆಳವರ್ಗ ಮೇಲ್ವರ್ಗ ಅನ್ನುವಂಥದ್ದು, ಮುಖ್ಯವಾಗಿ ಕ್ಯಾಸ್ಟ್, ಕ್ಲಾಸ್, ಜೆಂಡರ್, ಇವು ಮೂರೂ ಕೂಡ ಒಟ್ಟಿಗೆ ನಡೆಯುವಂಥ ಪ್ರಕ್ರಿಯೆ ನಮ್ಮಲ್ಲಿ ಅಸಮಾನತೆ ಅನ್ನುವಂಥದ್ದು. 60-70ರ ದಶಕದಲ್ಲಿ ಯೋಜನೆಗಳನ್ನು ರೂಪಿಸಬೇಕಾದ್ರೆ ಅದರ ಒಂದು ಒತ್ತಿರ್ತಿದ್ದು ಈ ಸಂಪತ್ತಿನ ಶೇಖರಣೆಯನ್ನು ನಿಯಂತ್ರಿಸಬೇಕು ಅಂತ ಬಹಳ ಮುಖ್ಯವಾಗಿ ಅದನ್ನು ಒತ್ತಾಯ ಮಾಡ್ತಿದ್ದು. ಆದರೆ 1991ರ ನಂತರ ಇನ್ ದಿ ಲಿಬರಲೈಸೇಷನ್ ಡಿಸ್ಪೆನ್ಸೇಷನ್, ಅಸಮಾನತೆ ನಿಯಂತ್ರಿಸೋದು, ಸಂಪತ್ತಿನ ಶೇಖರಣೆಯನ್ನು ನಿಯಂತ್ರಿಸುವಂಥದ್ದು, ಇಟ್ ಈಸ್ ನೋ ಲಾಂಗರ್ ಇನ್ ದಿ ಪಾಲಿಸಿ ಪ್ರಿಸ್ಕ್ರಿಪ್ಷನ್ಸ್ ಅಟ್ ಆಲ್. 2018ರಲ್ಲಿ ಭಾರತದ ಅಸಮಾನತೆಗೆ ಸಂಬಂಧಪಟ್ಟ ಹಾಗೆ ಆಕ್ಸ್ಫಾಮ್ ಅನ್ನುವಂಥ ಸಂಸ್ಥೆ ಒಂದು ವರದಿಯನ್ನು ಪ್ರಕಟಿಸಿದೆ. ಆ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, 2018ರಲ್ಲಿ ಈ ದೇಶದ ಒಟ್ಟು ಸಂಪತ್ತಿನಲ್ಲಿ 77% ಸಮಾಜದ 10% ಜನ ಅನುಭವಿಸ್ತಿದ್ದಾರೆ. ಅಬೌಟ್ 77% ಆಫ್ GDP ಈಸ್ ಕಾರ್ನರ್ಡ್ ಬೈ 10% ಆಫ್ ದಿ ಅಪ್ಪರ್ ಕ್ವಿಂಟೈಲ್ ಆಫ್ ದಿ ಸೊಸೈಟಿ. ಉಳಿದ ಬಾಟಮಲ್ಲಿರುವಂಥ 60% ಜನ GDPಯ 4.5% ಅನುಭವಿಸ್ತಿದ್ದಾರೆ ಅಂತ. ಇದಕ್ಕಿಂತ ಹೆಚ್ಚು ಸ್ಟಾರ್ಟ್ಲಿಂಗ್ ಆದಂಥ ಸಂಗತಿ ಅಂತ ಹೇಳಿದ್ರೆ ಬಿಲಿಯನಿಯರ್ಸ್. ಇಂಡಿಯಾದಲ್ಲಿ ಬಿಲಿಯನಿಯರ್ಸ್ ಸಂಖ್ಯೆ ವ್ಯಾಪಕವಾಗಿ ಬೆಳೀತಾ ಇದೆ. ಅವರ ಸಂಪತ್ತು 2017ರಲ್ಲಿ ಬಿಲಿಯನರುಗಳ ಸಂಪತ್ತು $325 ಬಿಲಿಯನ್. ಇಟ್ ಕಮ್ಸ್ ಟು ಅಬೌಟ್ 350 lakh crore ಏನೋ ಬರ್ತದೆ. ಕರ್ನಾಟಕದ ಬಜೆಟಿನ ಗಾತ್ರ 2 ಲಕ್ಷ ಕೋಟಿ, ಇವ್ರದ್ದು 350 ಲಕ್ಷ ಕೋಟಿ ಬಿಲಿಯನರ್ಸ್ಗಳ ಸಂಪತ್ತು.
ಅನೇಕ ರಾಜ್ಯ ಸರ್ಕಾರಗಳ ಬಜೆಟ್ಗಿಂತ ಅವರ ಬಜೆಟ್ಗಳೇ ಜಾಸ್ತಿ ಇರ್ತದೆ. ಹಾಗಾಗಿ ಯಾರ ಪ್ರಭಾವ ಜಾಸ್ತಿ ಇರ್ತದೆ? ರಾಜ್ಯ ಸರ್ಕಾರದ್ದು, ಇವ್ರುಗಳದ್ದು. ಪಾಲಿಸಿ ಮೇಕಿಂಗ್ ಮೇಲೆ ರಾಜ್ಯ ಸರ್ಕಾರಗಳ ಪ್ರಭಾವ ಬಹಳ ಕಡಿಮೆ ಇವತ್ತು. ಪಾಲಿಸಿ ಫಾರ್ಮುಲೇಷನ್ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಇಟ್ ಈಸ್ ಮಾರ್ಜಿನಲೈಸ್ಡ್. ದಿಸ್ ಬಿಲಿಯನಿಯರ್ಸ್, ಕ್ಯಾಪಿಟಲಿಸ್ಟ್ಸ್, ಟೈಕೂನ್ಸ್ ಅಂತ ಹೇಳ್ತೇವಲ್ಲ, ದೇ ಪ್ಲೇ ಸಿಗ್ನಿಫಿಕೆಂಟ್ ರೋಲ್ ಇನ್ ಡಿಟರ್ಮಿನಿಂಗ್ ವಾಟ್ ಈಸ್ ದಿ ಪ್ರಯಾರಿಟಿ ಆಫ್ ಡೆವಲಪ್ಮೆಂಟ್, ವಾಟ್ ಶುಡ್ ಬಿ ದಿ ಪ್ರಯಾರಿಟಿ ಇನ್ ಡೆವಲಪ್ಮೆಂಟ್. 52% ಯಾದಗಿರಿ ಜಿಲ್ಲೆಯ ಸಾಕ್ಷರತೆಯನ್ನು ರಾಜ್ಯ ಸರಾಸರಿಯ ಮಟ್ಟಕ್ಕೆ ತರಬೇಕು, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 92%, ಅದು 100% ತರಬೇಕು. ಯಾವುದು ಮುಖ್ಯ ಆಗಬೇಕು ನಮಗೆ? ಸೊ ಎಲ್ಲಿವರೆಗೆ ನಮಗೆ ಈ ಸಾಮಾಜಿಕ ಸ್ವರೂಪದ ಬಗ್ಗೆ ಗಮನ ಇರೋದಿಲ್ವೋ ಅಲ್ಲಿವರೆಗೂ ಈ ಥರದ ಸಂಗತಿಗಳು ನಮಗೆ ಪಾಲಿಸಿ ಮೇಕಿಂಗ್ನಲ್ಲಿ ಮುಖ್ಯ ಆಗೋದಿಲ್ಲ. ಹಾಗೆ ಅಂತೇಳಿ ಈ ಅಗ್ರಿಗೇಟ್ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞೆ ನುಸ್ಬೌಮ್ ಅಂಥೇಳಿ, ಮಾರ್ತಾ ನುಸ್ಬಮ್ ಅಂಥೇಳಿ, ಅವಳು ಹೇಳ್ತಾಳೆ, ಅಗ್ರಿಗೇಟ್ ಡೇಟಾ ಆರ್ ನಾಟ್ ಎನಫ್ ಫಾರ್ ದಿ ಅಸೆಸ್ಮೆಂಟ್ ಆಫ್ ಹೌ ಎ ನೇಷನ್ ಈಸ್ ಡೂಯಿಂಗ್. GDP 7% ಆಯಿತು, 8% ಆಯಿತು, ಅದಲ್ಲ ಒಂದು ದೇಶದ ಸಾಧನೆಯನ್ನು ಅಳಲಿಕ್ಕಿರೋ ಮಾಪನ. ಅಗ್ರಿಗೇಟ್ ಡೇಟಾ ಆರ್ ನಾಟ್ ಎನಫ್ ಫಾರ್ ದಿ ಅಸೆಸ್ಮೆಂಟ್ ಆಫ್ ಹೌ ಎ ನೇಷನ್ ಈಸ್ ಡೂಯಿಂಗ್. ವಿ ನೀಡ್ ಟು ನೋ ಹೌ ಈಚ್ ಪರ್ಸನ್ ಈಸ್ ಡೂಯಿಂಗ್. While assessing the achievement of a country, we need to know how each person is doing, considering each as a separate life. ಇದು ಬಹಳ ಮುಖ್ಯ. ಆಕೆನೇ ಹೇಳಬೇಕು ಅಂತೇನಿಲ್ಲ, ನಮ್ಮ ಸಂವಿಧಾನದ ಪ್ರಿಯಾಂಬಲನ್ನು ಹೇಳಲಾಗಿದೆ. ಹೇಗೆ ಶುರುವಾಗುತ್ತೆ ಅದು? ವಿ ದಿ ಪೀಪಲ್ ಆಫ್ ಇಂಡಿಯಾ. ಪೀಪಲ್ ಇನ್ ಡೆವಲಪ್ಮೆಂಟ್, ಪೀಪಲ್ ಆರ್ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ಈಸ್ ಅಬೌಟ್ ಪೀಪಲ್ ಇನ್ಕ್ಲೂಡಿಂಗ್ ವುಮೆನ್ ಅಂತ ಹೇಳಿದ್ನಲ್ಲ, ಹಾಗೆ ಮುಂದುವರೆದು ಹೇಳುತ್ತದು ಪ್ರಿಯಾಂಬಲ್ದನ್ನೇ. ವಿ ದಿ ಪೀಪಲ್ ಆಫ್ ಇಂಡಿಯಾ ರಿಸಾಲ್ವ್ ಹ್ಯಾವಿಂಗ್ ಅಂತ ಹೇಳಿ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ಹೇಳಿ ಪ್ರೊಮೋಟಿಂಗ್, ಪ್ರೊಟೆಕ್ಟಿಂಗ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಅನ್ನೋ ಮಾತು ಬರ್ತದೆ ಅದರಲ್ಲಿ. ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್. ಅಭಿವೃದ್ಧಿ ಅನ್ನುವಂಥದ್ದು ಈ ವರಮಾನ, ಬಂಡವಾಳ, ಉತ್ಪಾದನೆ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರು ಘನತೆಯಿಂದ ಬದುಕೋದಕ್ಕೆ ಸಾಧ್ಯ ಮಾಡಿಕೊಡಬಹುದಾದಂಥ ಪ್ರಕ್ರಿಯೆಗೆ ಅಭಿವೃದ್ಧಿ ಅಂತ ಹೇಳೋದು. ಡೆವಲಪ್ಮೆಂಟ್ ಮಸ್ಟ್ ಎನೇಬಲ್ ಪೀಪಲ್ ಟು ಲೀಡ್ ಎ ಲೈಫ್ ಆಫ್ ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್. ಬಹಳ ಮುಖ್ಯ ಇದು. ಘನತೆಯಿಂದ ಎಲ್ಲರ ಜೊತೆಗೆ ಅವಮಾನ ಪಡೆದ ಹಾಗೆ ಒಟ್ಟಿಗೆ ಸೇರಿಕೊಂಡು ಬದುಕೋದಕ್ಕೆ ಸಾಧ್ಯ ಆಗಬೇಕಾದಂಥದ್ದು. ಎಲ್ಲರ ಜೊತೆಗೆ ಸೇರುವಂಥದ್ದು ಕೆಲವರಿಗೆ ಅಪಮಾನ ಆಗೋದಾದರೆ that cannot be considered as a development or prosperity or something like that. ಮುಂದುವರಿಬೋದಾ? ರೈಟ್. ಹಾಗಾಗಿ ಈ ವರಮಾನವೇ ಅಭಿವೃದ್ಧಿಯ ಮೂಲ ದ್ರವ್ಯ ಅಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ನಾನು ಕರ್ನಾಟಕದ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಕೊಡ್ತೇನೆ. 3 ಜಿಲ್ಲೆಗಳನ್ನು ಆರಿಸ್ಕೊಂಡಿದ್ದೇನೆ, ನಿಮಗೆಲ್ಲ ಗೊತ್ತಿದೆ. ಬಳ್ಳಾರಿ ಅದು ಅಭಿವೃದ್ಧಿ ಹೊಂದಿದ ಜಿಲ್ಲೆಯೋ ಹಿಂದುಳಿದ ಜಿಲ್ಲೆನೋ? ನಮಗೆಲ್ಲ ಗೊತ್ತಿರೋದು ಹಿಂದುಳಿದ ಜಿಲ್ಲೆ ಹಾಗೆ ಅಂದ್ಕೊಂಡು. ಹಾಸನ ಮಧ್ಯಮ ಗತಿಯಲ್ಲಿರುವ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಮಧ್ಯಮ. ವರಮಾನದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಅಂತ ಹೇಳ್ತಿಲ್ಲ, ಪರ್ ಕ್ಯಾಪಿಟ ಇನ್ಕಮಲ್ಲಿ ಹಾಸನ ಮತ್ತು ಉತ್ತರ ಕನ್ನಡ ಜಿಲ್ಲೆಗಿಂತ ಬಳ್ಳಾರಿ ಜಿಲ್ಲೆಯ ತಲಾ ಆದಾಯ ಜಾಸ್ತಿ ಇದೆ. ಸೊ ಫ್ರಮ್ ದಿ ಇನ್ಕಮ್ ಪರ್ಸ್ಪೆಕ್ಟಿವ್ ಬೆಳ್ಳಾರಿ ಈಸ್ ಮೋರ್ ಡೆವಲಪ್ಡ್ ದ್ಯಾನ್ ಹಾಸನ್ ಆ್ಯಂಡ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸ್. ನಾನು 10 ಸೂಚಿಗಳನ್ನು ತಗೊಂಡಿದ್ದೇನೆ. ಅದರಲ್ಲಿ ಒಂದು ಇನ್ಕಮಲ್ಲಿ ಬಳ್ಳಾರಿ ಡೆವಲಪ್ಡ್, ದೀಸ್ ಆರ್ ಬ್ಯಾಕ್ವರ್ಡ್. ಉಳಿದ 9 ಸೂಚಿಗಳಲ್ಲೂ ಕೂಡ ಬಳ್ಳಾರಿ ಕೆಳಗಡೆ ಇದೆ, ಈ 2 ಜಿಲ್ಲೆಗಳು ಉತ್ತಮವಾಗಿದೆ. ಯಾವ್ಯಾವ ಸೂಚಿಗಳವು?
ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ, ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಎ ನೆಗೆಟಿವ್ ಆಸ್ಪೆಕ್ಟ್ ಆಫ್ ಡೆವಲಪ್ಮೆಂಟ್. ಬಳ್ಳಾರಿ ಜಿಲ್ಲೆ 2001ರಿಂದ 2011ರಲ್ಲಿ ಕಳೆದ ಜನಗಣತಿಯಲ್ಲಿ 20%, ದಶಕವಾರು ಡಿಕೇಡಲ್ ಗ್ರೋತ್ ರೇಟ್ 20%. ಹಾಸನ 3%, ಉತ್ತರ ಕನ್ನಡ ಜಿಲ್ಲೆ 6%. ಒಟ್ಟು ಸಾಕ್ಷರತೆ, ಟೋಟಲ್ ಲಿಟ್ರಸಿ, ಬಳ್ಳಾರಿ 67%, ಹಾಸನ್ 76%, ಉತ್ತರ ಕನ್ನಡ 84%. ಸಾಕ್ಷರತೆಯಲ್ಲಿ ಜೆಂಡರ್ ಡಿಸ್ಪ್ಯಾರಿಟಿ, ಮಹಿಳೆಯರು ಪುರುಷರ ನಡುವಿನ ಸಾಕ್ಷರತೆ ಅಂತರ, ಬಳ್ಳಾರಿಯಲ್ಲಿ 18%. ವುಮೆನ್ಸ್ ಲಿಟ್ರಸಿ ಈಸ್ ಲೋಯರ್ ಬೈ 18% ಕಂಪೇರ್ಡ್ ಟು ಮೆನ್. ಇನ್ ಹಾಸನ್ ಇಟ್ ಇಸ್ 15%. ಇನ್ ಉತ್ತರ ಕನ್ನಡ ಇಟ್ ಇಸ್ 11%, ಬಹಳ ಕಡಿಮೆ. ಮಹಿಳೆಯರಲ್ಲಿ ಅನಿಮಿಯಾ 15-16ರಲ್ಲಿ ಬಳ್ಳಾರಿ 50%, ಹಾಸನ್ 47%, ಉತ್ತರ ಕನ್ನಡ ಅಲ್ಲೂ ಜಾಸ್ತಿ ಇದೆ, ಆದರೆ ಬಳ್ಳಾರಿಗಿಂತ ಕಡಿಮೆ. ಮಕ್ಕಳಲ್ಲಿ ಅನಿಮಿಯಾ ಬಳ್ಳಾರಿ 72%, ಹಾಸನ್ 53%, ಉತ್ತರ ಕನ್ನಡ 47%. IMR ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ಹುಟ್ಟಿದ ಮಗು 1 ವರ್ಷದೊಳಗಡೆ ಅಸುನೀಗುವಂಥದ್ದು ಪ್ರತಿ 1000 ಜನನಕ್ಕೆ. ಇನ್ ಬಳ್ಳಾರಿ 55, ಇನ್ ಹಾಸನ್ 20, ಇನ್ ಉತ್ತರ ಕನ್ನಡ 25. ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರರ್ಸ್, ದಿನಗೂಲಿ ದುಡಿಮೆಗಾರರು, ಒಟ್ಟು ದುಡಿಮೆಗಾರರಲ್ಲಿ ಬಳ್ಳಾರಿ 36%. ಇನ್ ಹಾಸನ್ ಇಟ್ ಈಸ್ 18%, ಇನ್ ಉತ್ತರ ಕನ್ನಡ ಇಟ್ ಈಸ್ 19%. ದೆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದು ಮುಂದೆ ಹೇಳ್ತೀನಿ ಅದೇನು ಅಂತೇಳಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಳ್ಳಾರಿ 0.54, ಹಾಸನ್ 0.60, ಉತ್ತರ ಕನ್ನಡ 0.6, ಎರಡು ಸಮಾನವಾಗಿದೆ. ಮತ್ತು ಇನ್ನೊಂದು ಇತ್ತೀಚೆಗೆ UNDP ಅಭಿವೃದ್ಧಿಪಡಿಸಿರೋ ಒಂದು ಮಾಪನ ಅಂದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ. ಅನೇಕ ಸೂಚಿಗಳನ್ನು ಕೂಡಿಸಿ ಬಡತನವನ್ನು ಕೇವಲ ವರಮಾನದ ಕೊರತೆ ಅಲ್ಲ, ಅದು ಸಾಕ್ಷರತೆ, ಅನಾರೋಗ್ಯ ಇವುಗಳನ್ನೆಲ್ಲ ಕೂಡಿಸಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ MPI ಅಂತ ಕರಿತೇವೆ. ಅದನ್ನು ತೆಗೆದುಕೊಂಡ್ರೆ ಬಳ್ಳಾರಿ 14% ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಲೆವೆಲ್. ಇನ್ ಹಾಸನ್ ಇಟ್ ಈಸ್ 5%, ಇನ್ ಉತ್ತರ ಕನ್ನಡ ಇಟ್ ಈಸ್ 10%. ಸೊ ಇನ್ಕಮ್ ಈಸ್ ನಾಟ್ ದಿ ಸೋಲ್ ಡಿಟರ್ಮಿನರ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು? ವರಮಾನ ಕಡಿಮೆ ಇದ್ದರೂ ಕೂಡ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನರ ಬದುಕು ಸಮೃದ್ಧವಾಗಿದೆ. ಸಮೃದ್ಧ ಅಂದರೆ ಬಹಳ ಅಂತೇನಿಲ್ಲ, ರಿಲೇಟಿವ್ಲಿ ದೇ ಆರ್ ಏಬಲ್ ಟು ಲೀಡ್ ಸಮ್ ಕೈಂಡ್ ಆಫ್ ಫ್ಲಾರಿಶಿಂಗ್ ಲೈವ್ಸ್. ಬಟ್ ಇನ್ ಬಳ್ಳಾರಿ ಇಟ್ ಈಸ್ ನಾಟ್ ಸೋ. ಸೊ ಈ ದೃಷ್ಟಿಯಿಂದ ಅಭಿವೃದ್ಧಿಯಲ್ಲಿ ಈ ಸಂಗತಿಗಳು ಕೂಡ ಮುಖ್ಯ ಆಗಬೇಕು, ಬರೀ ವರಮಾನ ಅಷ್ಟೇ ಅಲ್ಲ. ವರಮಾನದಲ್ಲಿ ಏರಿಕೆ ಆಗಿಬಿಟ್ರೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಮತ್ತು ಕೆಲವು ಸಂಗತಿಗಳನ್ನ ಈ GDP ಬಗ್ಗೆ ಹೇಳಬೇಕು. ನಮಗೆ ಬಹಳ ಇವತ್ತೆಲ್ಲ ಚರ್ಚೆ ಆಗ್ತಾ ಇರುವಂಥದ್ದು GDP 7% ಇರಬೇಕು, 8% ಇರಬೇಕು. ನಿರ್ಮಲಾ ಸೀತಾರಾಮನ್ 7% 19-20ರಲ್ಲಿ ಅಂತ ಹೇಳಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಸಾಧ್ಯ ಆಗುತ್ತೆ, ದೊಡ್ಡ ಚರ್ಚೆಗಳು ನಡೀತಾ ಇದೆ. ಆದರೆ GDP ಅನ್ನುವಂಥದ್ದು ವೆರಿ ಮಿಸ್ಲೀಡಿಂಗ್ ಡೆವಲಪ್ಮೆಂಟ್ ಇಂಡಿಕೇಟರ್. ಯಾಕೆ ಅಂತ ಹೇಳಿದ್ರೆ, ನಂಬರ್ 1, ಇಟ್ ಇನ್ಕ್ಲೂಡ್ಸ್ ಓನ್ಲಿ ದೋಸ್ ಪ್ರಾಡಕ್ಟ್ಸ್ ವಿಚ್ ಎಂಟರ್ ದಿ ಮಾರ್ಕೆಟ್. ಮಾರ್ಕೆಟಲ್ಲಿ ಮಾರಾಟ ಆಗಬಹುದಾದಂಥ, ಹಣದಲ್ಲಿ ಮಾಪನ ಮಾಡಬಹುದಾದಂಥ ಸಂಗತಿಗಳು ಮಾತ್ರ GDP ಒಳಗೊಳ್ಳುತ್ತದೆ. ಮಾರ್ಕೆಟಿನ ಬಿಟ್ಟ ಸಂಗತಿಗಳು, ಉದಾಹರಣೆಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದು, ಅದು ಸೇರಿಸ್ಕೊಳ್ಳೋದಿಲ್ಲ. ಅಥವಾ ಹೆಣ್ಮಕ್ಳು ತಮ್ಮದೇ ಹೊಲ ಗದ್ದೆಯಲ್ಲಿ ದುಡಿತಾ ಇರ್ತಾರೆ, ಅದು ಸೇರಿಸ್ಕೊಳ್ಳೋದಿಲ್ಲ. ಅನೌಪಚಾರಿಕ ವಲಯ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ, ಅದರಲ್ಲಿ ಕೆಲವು ಭಾಗ ಮಾತ್ರ GNPಗೆ ಸೇರುತ್ತೆ, ಎಲ್ಲದೂ ಸೇರೋದಿಲ್ಲ. ಹಾಗಾಗಿ GDP ಅನ್ನುವಂಥದ್ದು ಖಚಿತವಾದಂಥ ಅಭಿವೃದ್ಧಿಯ ಮಾಪನ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ. ಉದಾಹರಣೆಗೆ, ಒಬ್ಬರು ಮೇಷ್ಟ್ರು, ಒಬ್ಬರು ಶಿಕ್ಷಕಿ ಮನೆ ಪಾಠ ಮಾಡಿಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಮನೆ ಪಾಠ ಹೇಳ್ಕೊಡ್ತಿರ್ತಾರೆ, ಅದಕ್ಕೆ ಆಕೆ ದುಡ್ಡು ತೊಗೊಳ್ತಾಳೆ. ಅದು GDPಗೆ ಸೇರ್ತದೆ, ಯಾಕೆಂದರೆ ಹಣ ಮೂಲಕ ಅವರು ಫೀಸ್ ತೊಗೊಳ್ತಾ ಇದ್ದಾಳೆ.
ಮತ್ತೊಬ್ಬ ಶಿಕ್ಷಕಿ, ಬಹಳ ಹೃದಯ ವೈಶಾಲ್ಯ ಇರುವಂಥ ಶಿಕ್ಷಕಿ, SLC ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳ್ಕೊಡ್ತಿರ್ತಾಳೆ. ಅದರಿಂದಾಗಿ ಮಕ್ಕಳ ಪರೀಕ್ಷೆಯ ಫಲಿತಾಂಶ ಉತ್ತಮವಾಗ್ತದೆ. ಇದು GDPಗೆ ಸೇರೋದಿಲ್ಲ, ಯಾಕೆಂದ್ರೆ ಅಲ್ಲಿ ಹಣದ ಪ್ರಶ್ನೆ ಬರೋದಿಲ್ಲ. ಶಿ ಈಸ್ ನಾಟ್ ಕಲೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಸ್ಟೂಡೆಂಟ್ಸ್. ಈ ಥರದ ಚಟುವಟಿಕೆಗಳು ಎಷ್ಟು ನಡೀತಾ ಇರ್ತದೆ ಸಮಾಜದಲ್ಲಿ, ಇವ್ಯಾವುದು ಕೂಡ GDPಯಲ್ಲಿ ಸೇರೋದಿಲ್ಲ ಹಾಗೆ ಅಂತ. ಒಬ್ಬ ಅರ್ಥಶಾಸ್ತ್ರಜ್ಞ ಬಹಳ ಒಂದು ತಮಾಷೆ ಮಾಡ್ತಾನೆ ಈ GDP ಬಗ್ಗೆ. ಏನು ಅಂತ ಹೇಳಿದ್ರೆ, ಒಬ್ಬ ಮನೆಯೊಡೆಯ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಒಬ್ಬ ಕೆಲಸದಾಳನ್ನು ನೇಮಿಸ್ಕೊಂಡಿರ್ತಾನೆ. ಸೊ ಕೆಲಸದಾಳನ್ನು ನೇಮಿಸ್ಕೊಂಡಿದ್ದಾಗ ಆಕೆಗೆ ತಿಂಗಳ ಕೂಲಿ ಕೊಡ್ತಾನೆ, ಸಂಬಳ ಕೊಡ್ತಾನೆ. ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಒಂದು ಫೈನ್ ಮಾರ್ನಿಂಗ್ ಅವಳನ್ನು ಮದುವೆ ಆಗಿಬಿಡ್ತಾನೆ. ಮದುವೆ ಆಗಿಬಿಟ್ರೆ ಸಂಬಳ ಕೊಡೋದಿಲ್ವಲ್ಲ, ಈಗ GDP ಕಡಿಮೆ ಆಯಿತು ಅಂತ. ಎಲ್ಲಿವರೆಗೆ ಆಕೆ ಸಂಬಳ ಕೊಡ್ತಾ ಇದ್ದು ಅಲ್ಲಿವರೆಗೂ GDPಗೆ ಅದು ಅಡಿಷನ್ ಆಗ್ತಾ ಇತ್ತು, ಈಗ ಅದು ಕಳಿಬೇಕಲ್ಲ, ಇಟ್ ಕಮ್ಸ್ ಡೌನ್ ಅಂತ. ದಿಸ್ ಈಸ್ ದಿ ನೇಚರ್ ಆಫ್ GDP. ಮತ್ತು ಇದು ಕೇವಲ ಯೂನಿಡೈಮೆನ್ಷನಲ್ ಮೆಷರ್. ಇದು ವರಮಾನವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತದೆ. ಆದರೆ ಅಭಿವೃದ್ಧಿಯನ್ನು ನಾನು ಆಗಲೇ ಹೇಳಿದಾಗೆ ಶಿಕ್ಷಣದ ಕಾಂಟ್ರಿಬ್ಯೂಷನ್ ಇರ್ತದೆ, ಆರೋಗ್ಯದ ಕಾಂಟ್ರಿಬ್ಯೂಷನ್ ಇರ್ತದೆ, ಬೇರೆ ಬೇರೆ ಸಂಗತಿಗಳೆಲ್ಲ ಇರ್ತದೆ. ಮಹಿಳೆಯರ ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಾಗ ನಮ್ಮಲ್ಲಿ ದೊಡ್ಡ ಮಹಿಳಾ ಅರ್ಥಶಾಸ್ತ್ರಜ್ಞ ದೇವಿಕಿ ಜೈನ್ ಅವರು ಅದರ ಬಗ್ಗೆ ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ವುಮೆನ್ ಟು GNP ಅನ್ನೋದ್ರ ಬಗ್ಗೆ ಆಕೆ ದೊಡ್ಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಬೆಳೆಸಿರುವಂಥವು. ಈ ಥರದ ಅನೇಕ ಸಂಗತಿಗಳಿದೆ. ಮತ್ತು ಈ ರೀತಿ ವರಮಾನದಲ್ಲಿ ಏರಿಕೆ ಆಗ್ತಾ ಇರ್ತದಲ್ಲ, ಈಸ್ ಇಟ್ ಸಸ್ಟೈನಬಲ್? ಅದ್ರ ಬಗ್ಗೆ GDP ಏನು ಹೇಳೋದಿಲ್ಲ. ಇವತ್ತು ನಾವು ಹೆಚ್ಚು ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದೇವೆ. ಈಸ್ ಹೈಯರ್ ಗ್ರೋತ್ ಆಫ್ ಇನ್ಕಮ್ ಸಸ್ಟೈನಬಲ್? ಹೌ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇಟ್ ಈಸ್? ಇದ್ರ ಬಗ್ಗೆ ಏನು ಹೇಳೋದಿಲ್ಲ. ಅದು ಉದಾಹರಣೆಗೆ ಗಣಿಯಲ್ಲಿ ಖನಿಜವನ್ನು ಹೊರಗೆ ತೆಗಿತೇವಲ್ಲ, ಅದು GDPಗೆ ಸೇರ್ತದೆ. ಆದರೆ ಖನಿಜವನ್ನು ಹೊರಗೆ ತೆಗೆದಾಗ ಅಲ್ಲಿ ಕೆಲವು ಅನಾಹುತಗಳಾಗುತ್ತಲ್ಲ, ಆ ಕಾಸ್ಟನ್ನು ಸೇರಿಸ್ಕೊಳ್ಳೋದಿಲ್ಲ ಅದು. ಅಥವಾ ಆ ಖನಿಜ ಖಾಲಿ ಆಗಿಬಿಡುತ್ತಲ್ಲ, ಯಾವುದನ್ನು ನಾವು ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್ ಅಂತ ಹೇಳ್ತೇವಲ್ಲ, ನಾನ್ ರಿನ್ಯೂಯಬಲ್. ಅದು ನಾನ್ ರಿನ್ಯೂಯಬಲ್ನಿಂದ ಇಡೀ ದೇಶಕ್ಕಾದ ನಷ್ಟ ಎಷ್ಟು, ಅದನ್ನು ಅದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇಟ್ ಓನ್ಲಿ ಟೇಕ್ಸ್ ಇನ್ ಟು ಅಕೌಂಟ್ ಮಾರ್ಕೆಟ್ ಓರಿಯೆಂಟೆಡ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಪ್ರೊಡಕ್ಷನ್ನಲ್ಲಿ ಅನೇಕ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸು ಇರುತ್ತವೆ. ಈಗ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮನುಷ್ಯನ ಬದುಕನ್ನು ಎಷ್ಟು ಮಟ್ಟಿಗೆ ಉತ್ತಮಪಡಿಸುತ್ತೆ, ಆದರೆ ಅದು GDPಗೆ ಸೇರ್ತದೆ. ಆದರೆ ನಾನು ಹೇಳಿದ್ನಲ್ಲ, ಶಿಕ್ಷಕಿ ಉಚಿತವಾಗಿ ಪಾಠ ಹೇಳ್ಕೊಡೋದು ಅದು ಸೇರೋದಿಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟು ಅಮರ್ತ್ಯ ಸೆನ್ ಮತ್ತು ಮೆಹಬೂಬ್ ಉಲ್ ಹಕ್ ಹಾಗೆ ಅಂಥೇಳಿ ಅವರು UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ನೇತೃತ್ವದಲ್ಲಿ 1990ರಲ್ಲಿ GDPಗೆ ಪರ್ಯಾಯವಾದಂಥ ಒಂದು ಅಭಿವೃದ್ಧಿ ಮಾಪನವನ್ನು ರೂಪಿಸಿದ್ರು. ಅದನ್ನು ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಂತ ಕರೀತೇವೆ. GDP ಕೇವಲ ವರಮಾನವನ್ನು ಮಾತ್ರ ಆಧಾರವಾಗಿ ಇಟ್ಕೊಂಡು ಅಭಿವೃದ್ಧಿಯನ್ನು ಮಾಪನ ಮಾಡಿದ್ರೆ, HDI ಈಸ್ ಎ ಕಾಂಪೋಸಿಟ್ ಇಂಡೆಕ್ಸ್. ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ಇನ್ಕಮ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಅದರ್ ಥಿಂಗ್ಸ್. ಈಗ ಕರ್ನಾಟಕದ್ದು ನಾವು 2012ರಲ್ಲಿ ಲೆಕ್ಕ ಹಾಕಿದ್ದೇವೆ. ಕರ್ನಾಟಕದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 0.61. ಈ 0.61 ಅನ್ನೋದು 3 ಸೂಚಿಗಳ ಒಟ್ಟು ಕೂಡಿಸಿದ ಒಂದು ಇಂಡೆಕ್ಸ್. ಅದು ಅದರಲ್ಲಿ ಎಜುಕೇಷನ್ ಇದೆ, ಹೆಲ್ತ್ ಇದೆ, ಇನ್ಕಮ್ ಇದೆ. ಅದರಲ್ಲಿ ಆರೋಗ್ಯದ ಕಾಂಟ್ರಿಬ್ಯೂಷನ್ 0.61ನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಂಟ್ರಿಬ್ಯೂಷನ್ 40%ರಷ್ಟಿದೆ. ವರಮಾನಕ್ಕೆ ಸಂಬಂಧಪಟ್ಟದ್ದು 33%ರಷ್ಟಿದೆ. ಎಜುಕೇಷನ್ಗೆ ಸಂಬಂಧಪಟ್ಟದ್ದು 26%ರಷ್ಟಿದೆ. ಈ 6.1 ಇದೆಯಲ್ಲ ಹ್ಯೂಮನ್ ಡೆವಲಪ್, ಅದನ್ನು ಏರಿಸಬೇಕು ಅಂತ ಹೇಳಿದ್ರೆ ಯಾವುದರ ಕಾಣಿಕೆ ಕಡಿಮೆ ಇದೆಯೋ ಅದಕ್ಕೆ ಪಾಲಿಸಿ ಮೇಕರ್ ಶುಡ್ ಗಿವ್ ಮೋರ್ ಕಾನ್ಸಂಟ್ರೇಷನ್, ಮೋರ್ ಇಂಪಾರ್ಟೆನ್ಸ್. ಎಜುಕೇಷನ್, ಇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ ಹಾರ್ಡ್ಲಿ 26%.
ಸೊ HDI ಹ್ಯಾಸ್ ಲಾಟ್ ಆಫ್ ಪಾಲಿಸಿ ಇಂಪ್ಲಿಕೇಶನ್ಸ್, ಹ್ಯಾಸ್ ಲಾಟ್ ಆಫ್ ಲೆಸನ್ಸ್ ಟು ಲರ್ನ್ ಬೈ ದಿ ಪಾಲಿಸಿ ಮೇಕರ್ಸ್ ಆ್ಯಂಡ್ ದಿ ಗವರ್ನಮೆಂಟ್ ಅಥಾರಿಟೀಸ್ ಅನ್ನುವಂಥದ್ದು. ಸೊ ಹಾಗಾಗಿ ಉತ್ಪಾದನೆ ಅನ್ನೋದೇ ಅಭಿವೃದ್ಧಿಯ ಅಂತಿಮ ಗಂತವ್ಯ ಅಲ್ಲ ಅನ್ನೋದನ್ನು ಅಮರ್ತ್ಯ ಸೆನ್ ತನ್ನ ಬರವಣಿಗೆಗಳಲ್ಲಿ ಮತ್ತೆ 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 ಹೇಳ್ಕೊಳ್ತಾ ಬರ್ತಾನೆ. 1998ರಲ್ಲಿ ಅವನಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕೃತಿ ಪಾವರ್ಟಿ ಆ್ಯಂಡ್ ಫೆಮೈನ್, ಆನ್ ಎಸ್ಸೆ ಆನ್ ಎಂಟೈಟ್ಲ್ಮೆಂಟ್ ಆ್ಯಂಡ್ ಡಿಪ್ರವೇಷನ್ ಅಂತ ಆ ಪುಸ್ತಕದ ಹೆಸರು. ಅದರ ಮೊದಲ ವಾಕ್ಯ, ದ ವೆರಿ ಬಿಗಿನಿಂಗ್ ಸೆಂಟೆನ್ಸ್ ಇದು: ಸ್ಟಾರ್ವೇಷನ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಮ್ ಪೀಪಲ್ ನಾಟ್ ಹ್ಯಾವಿಂಗ್ ಎನಫ್ ಫುಡ್ ಟು ಈಟ್. Starvation is the characteristic of some people not having enough food to eat. It is not the characteristic of there being not enough food to eat ಅಂತ. ಹಸಿವು ಅನ್ನುವಂಥದ್ದು ಆಹಾರ ಇಲ್ಲದೇ ಇರೋದ್ರಿಂದ ಉಂಟಾಗಿರೋ ಸಮಸ್ಯೆ ಅಲ್ಲ, ಕೆಲವರಿಗೆ ದೊರೆಯೋದಿಲ್ಲ ಅನ್ನೋದ್ರಿಂದ ಉಂಟಾಗಿರೋ ಸಮಸ್ಯೆ ಅದು ಅಂತ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಏರಿಕೆಯಾದ ವರಮಾನ ಯಾರ ಪಾಲಾಗ್ತದೆ, ಏರಿಕೆಯಾದ ಉತ್ಪಾದನೆ, ಏರಿಕೆಯಾದ ಆಹಾರದ ಪದಾರ್ಥ ಈ ವರ್ಗದ ಪಾಲಾಗಬೇಕು. ಪಾಲಿಸಿ ಮೇಕಿಂಗ್ ಆ ಥರದ್ದು ಮಾಡಬೇಕು. ಸೊ ಈ ಥರದ ಒಂದು ಸೂಚನೆಗಳನ್ನು ಸಾಮಾಜಿಕ ನೆಲೆಯಿಂದ ಅಭಿವೃದ್ಧಿಯನ್ನು ನಾವು ಪರಿಭಾವಿಸ್ಕೊಂಡ್ರೆ, ಪರಿಶೀಲಿಸಿದ್ರೆ, ಅಧ್ಯಯನ ಮಾಡಿದ್ರೆ ಹೊಳೆಯುತ್ತವೆ. ಹಾಗಾಗಿ ಅಭಿವೃದ್ಧಿಯನ್ನು ಕೇವಲ ವರಮಾನಕ್ಕೆ, ಉತ್ಪಾದನೆಗೆ ಸೀಮಿತಗೊಳಿಸ್ಕೊಳ್ಳೋದಲ್ಲ ಹಾಗೆ ಅಂದ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಅಧ್ಯಯನಗಳಾಗಿದೆ. 1990ರಿಂದ ಪ್ರತಿ ವರ್ಷ UNDP ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನೋ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತದೆ. ಸುಮಾರು 185 ದೇಶಗಳ ಮಾಪನವನ್ನು ಪ್ರತಿ ವರ್ಷ ಅವರು ಮಾಡಿ ಹಾಕ್ತಾರೆ. ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ, ಕಳೆದ ವರ್ಷ ನಮ್ಮ ರ್ಯಾಂಕಿಂಗ್, ಇಂಡಿಯಾದ ರ್ಯಾಂಕಿಂಗ್ ಸ್ವಲ್ಪ ಕಡಿಮೆ ಆಯಿತು. ಸೊ ಈ ಸಂಗತಿಗಳು ನಮ್ಮ ಗಮನಕ್ಕೆ ಬರಲಿ. ಈ ರೀತಿಯ ಚರ್ಚೆಗಳನ್ನು ನಾವು ಮಾಡಬೇಕು ಅನ್ನುವ ಇದು ಬ್ಯಾಂಕಿಂಗ್ನಲ್ಲಿ ಮತ್ತು ಆರ್ಥಿಕ ಜಗತ್ತಿನಲ್ಲೇ ಇದ್ದಂಥ ನಿಮ್ಮಗಳಿಗೆ ಈ ಥರದ್ದು ಒಂದಿಷ್ಟು ಹೊಸ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅನ್ನೋ ಕಾರಣಕ್ಕೆ ಆರಿಸ್ಕೊಂಡೆ. ಮತ್ತು ಈ ಒಂದು ಉಪನ್ಯಾಸ ಸಾಧ್ಯ ಮಾಡಿಕೊಟ್ಟಂಥ ಮುಖ್ಯವಾಗಿ ನರಸಿಂಹಮೂರ್ತಿ ಅವರಿಗೆ ಮತ್ತು ಅವರೆಲ್ಲ ಬಳಗದವ್ರಿಗೆ ಬಹಳ ನನಗೆ ಗೌರವ. ಬ್ಯಾಂಕಿಂಗ್ ಪ್ರಪಂಚ, ಬ್ಯಾಂಕಿಂಗ್ ನಿಘಂಟು ಮತ್ತು ಅವ್ರು ಮಾಡಿದ ಕೆಲಸ ಇವತ್ತು ನಿಮಗೆ ಕನ್ನಡ ಅನ್ನುವಂತೂ ಕೇವಲ ಘೋಷಣೆಯ ಹೋರಾಟದ ಹೋರಾಟದ ಮತ್ತು ಡಬ್ಬಿ ಹಿಡ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ನಿಜಕ್ಕೂ ಕನ್ನಡದ ಕೆಲಸ ಅನ್ನುವಂಥದ್ದು ರಸ್ತೆಯಲ್ಲಿ ಆಗುವಂಥದ್ದಲ್ಲ, ನಿಸ್ಪೃಹತೆ. ಇನ್ಫ್ಯಾಕ್ಟ್ ನಾನು HSK ಅವ್ರ ಬಗ್ಗೆ ಒಂದು ಪುಟ ಬರೆದಿದ್ದೇನೆ, ಅದರಲ್ಲಿ ಒಂದು ಮಾತು ಹೇಳಿದ್ದೇನೆ. ಅವರನ್ನು ವಿವರಿಸಬೇಕು ಅಂತೇಳಿ ಯಾರಾದರೂ ಕೇಳಿದ್ರೆ ಒಂದು ಪದದಲ್ಲಿ ವಿವರಿಸಬೇಕು, ನಿಸ್ಪೃಹತೆ ಅನ್ನೋ ಪದಕ್ಕಿಂತ ಬೇರೆ ಪದ ಸಾಧ್ಯ ಇಲ್ಲ ಹಾಗೆ ಅಂದ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಮತ್ತೊಮ್ಮೆ ಓದಲಿಕ್ಕೆ, HSK ಬಗ್ಗೆ ಇದ್ರ ಬಗ್ಗೆ ಎಲ್ಲ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ JN ನರಸಿಂಹಮೂರ್ತಿ ಮತ್ತು ಅವರೆಲ್ಲ ಬಳಗದವರಿಗೆ ಮತ್ತು ಶಾಂತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಒಂದು 10 ನಿಮಿಷ ಚರ್ಚೆಗೆ ಅವಕಾಶ ಇದೆ. ಯಾರಾದರೂ ಪ್ರಶ್ನೆಗಳನ್ನು ಕೇಳೋ ಹಾಗಿದ್ದರೆ ದಯವಿಟ್ಟು ಕೇಳ್ಬೋದು. ಡಾಕ್ಟರ್ ಚಂದ್ರಶೇಖರ್ ಅವರು ಅದಕ್ಕೆ ಉತ್ತರಿಸ್ತಾರೆ. ಈಗ ನೀವು ಯಾರಾದರೂ ಸರ್ಕಾರದ ಜನಪ್ರತಿನಿಧಿಗಳ HDI ಬಗ್ಗೆ, ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಒಳ್ಳೆ ದೊಡ್ಡ ಭಾಷಣ ಮಾಡಬಲ್ಲರು. ಆದರೆ ಇಫ್ ಇಟ್ ಕಮ್ಸ್ ಟು ಪಾಲಿಸಿ ಮೇಕಿಂಗ್, ಟ್ರಾನ್ಸ್ಫಾರ್ಮಿಂಗ್ ಇಟ್ ಇನ್ ಟು ರಿಯಾಲಿಟಿ, ಅಲ್ಲಿ ಅವರಿಗೆ ಅದು ಮುಖ್ಯ ಆಗೋದಿಲ್ಲ. ಈಗ ವೈಟ್ ಟಾಪಿಂಗ್ ಇದೆಯಲ್ಲ ಬ್ಯಾಂಗ್ಳೂರಿನಲ್ಲಿ, ಈಸ್ ಇಟ್ ಎ ಪ್ರಯಾರಿಟಿ? ಈಸ್ ಇಟ್ ನೆಸಸರಿ? ಭಾಳ ಸರಳವಾದಂಥ ಪ್ರಶ್ನೆ. ಸಿಮೆಂಟ್ ರೋಡ್ಗಳನ್ನು ಮಾಡ್ತಾ ಇರ್ತಾರೆ, ಇದು ಅಗತ್ಯನಾ ಅದು ಅಂತ. ಅದು ಮುಂದಿನ ವರ್ಷ ಮತ್ತೆ ಅದೇ.
ಹಾಗಾಗಿ ಈ ಥರದ ಸಂಗತಿಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಈ ಥರದ ಸಂಗತಿಗಳನ್ನು ನೀತಿ ಕಾರ್ಯಕ್ರಮವಾಗಿ ಜಾರಿಗೆ ತರಬೇಕು ಅನ್ನುವಂಥ ಒತ್ತಡವನ್ನು ನಮಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಸಾರ್ವಜನಿಕ ಅಭಿಪ್ರಾಯದ ಒತ್ತಡ ಅದು ಬರ್ತಾ ಇಲ್ಲ. ಮತ್ತು ಸಾರ್ವಜನಿಕ ಒತ್ತಡ ಇತ್ತು ಅಂತ ಹೇಳಿದ್ರೆ ದೆ ಕಾಂಟ್ ಇಗ್ನೋರ್ ದ ಪಬ್ಲಿಕ್ ಪ್ರೆಷರ್ ಆರ್ ಪಬ್ಲಿಕ್ ಒಪಿನಿಯನ್. ಆದರೆ ಈ ಥರದ ವೈಟ್ ಟಾಪಿಂಗ್ ಬೇಕು ಅನ್ನೋರು ಇರ್ಬೋದು ಸಮಾಜದಲ್ಲಿ, ಯಾರಿಗೂ ಗೊತ್ತು. ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತದೆ. ಉದಾಹರಣೆಗೆ ಅಪೌಷ್ಟಿಕತೆ ಬಗ್ಗೆ, ಮಕ್ಕಳ ಅಪೌಷ್ಟಿಕತೆ ಬಗ್ಗೆ ಸುಮಾರು 36 ಲಕ್ಷ ಮಕ್ಕಳು ಅಂಗನವಾಡಿಗೆ ಹೋಗುತ್ತವೆ. ಟೋಟಲ್ ಅಟೆಂಡೆನ್ಸು 36 ಲಕ್ಷ ಮಕ್ಕಳಿಗೆ ಪ್ರತಿನಿತ್ಯ 5 ರೂಪಾಯಿ 10 ರೂಪಾಯಿ ಅಂತಂದರೆ ಎಷ್ಟು ಆಗ್ತದೆ? ನಾನು ಲೆಕ್ಕ ಹಾಕಿದೆ, 40-45 ಕೋಟಿ ಆಗ್ತದೆ ವರ್ಷಕ್ಕೆ. 2 ಲಕ್ಷ ಕೋಟಿಯ ಬಜೆಟ್ನಲ್ಲಿ 40 crores, ಈಸ್ ಇಟ್ ಎ ಬಿಗ್ ಅಮೌಂಟ್? ಆದರೆ ಮಾಡ್ತಾ ಇಲ್ಲ ಮತ್ತು ನಾವು ಒತ್ತಡನೂ ಹಾಕ್ತಾ ಇಲ್ಲ. ಇದು ಸಮಸ್ಯೆ. ನಾಟ್ ದೇ ಆರ್ ಇಗ್ನೋರೆಂಟ್ ಆಫ್ ದೀಸ್ ಥಿಂಗ್ಸ್. ಹೌದು ಅಲ್ಲ, ಅದನ್ನೇ ನಾನೇನು ಹ್ಯೂಮನ್ ಗುಡ್ ಅಂತ ಹೇಳಿದ್ನಲ್ಲ, ಫ್ಲರಿಷಿಂಗ್ ಲೈವ್ಸ್ ಅಂತ ಹೇಳಿದ್ನಲ್ಲ, ಆ ಥರದ್ದು ಕೇವಲ ವರಮಾನವೇ ಅಲ್ಲ. ಈಗ ಸಂಗೀತ ಇರ್ಬೋದು ಮತ್ತು ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಇರ್ಬೋದು, ಇವೆಲ್ಲ ಹ್ಯಾಪಿನೆಸ್ಸಿಗೆ ಒಂದು ಆರ್ಟ್ ಇರ್ಬೋದು, ಅವು ಕೂಡ ಬದುಕಿನಲ್ಲಿ ಬಹಳ ಮುಖ್ಯ ತಾನೆ. ಅಥವಾ ಕೇರಿಂಗ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು ಅಂತ ಈ ಕೇರಿಂಗ್ ಆ್ಯಕ್ಟಿವಿಟೀಸ್. ಈಗ ಹೆಣ್ಮಕ್ಳು ಬಟ್ಟೆ ಒಗೆದ್ರೆ ಅದನ್ನು ಗಂಡು ಮಕ್ಕಳು ಒಣಗಾಕಬಾರ್ದು ಅಂತ, ಸಮಥಿಂಗ್ ಸ್ಟಿಗ್ಮಾ ಅಟ್ಯಾಚ್ ಟು ಇಟ್ ಅಂತ ಹೇಳಿ. ಈ ಥರದ್ದೆಲ್ಲ ಇಲ್ಲದೆ ಇದ್ದರೆ ನೀವು ಹೇಳ್ದಂಗೆ ಯಾಕೆ ಭೂತಾನ್ನಲ್ಲಿ ಹ್ಯಾಪಿನೆಸ್ನಲ್ಲಿ ಭಾಳ ಉತ್ತಮವಾಗಿದೆ ಅಂತ. ಹ್ಯಾಪಿನೆಸ್ ಒಂದೇ ಅಲ್ಲ, ಬೇಕಾದಷ್ಟು ಆ ಥರದ ಇಂಡೆಕ್ಸ್ಗಳು ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಿಸ್ಮೆಜರ್ಮೆಂಟ್ ಆಫ್ ಡೆವಲಪ್ಮೆಂಟ್ ಅಂತೇಳಿ ಅಮರ್ತ್ಯ ಸೆನ್ ಮತ್ತು ಫ್ರಾನ್ಸಿನ ಹಿಂದಿನ ಅಧ್ಯಕ್ಷರಾದಂಥ ಸರ್ಕೋಜಿ ಅವರೊಂದು ಕಮಿಟಿ, ಜೋಸೆಫ್ ಸ್ಟಿಗ್ಲಿಟ್, ಆದರ್ ನೋಬಲ್ ಲಾರೆಟ್ ಕೂಡಿ ಅವರೊಂದು ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡಿದ್ದಾರೆ. ಅದು ದಟ್ ಶುಡ್ ಬಿ ದಿ ಏಮ್ ಆಫ್ ಡೆವಲಪ್ಮೆಂಟ್ ಅಂತ ನಾವು ಹೇಳೋದು. ನಾಟ್ ದ ಇನ್ಕಮ್ ಶುಡ್ ನಾಟ್ ಬಿ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಅಂತೇಳಿ ಅಷ್ಟೇ. ಇಟ್ ನೀಡ್ಸ್ ಹ್ಯಾಪಿನೆಸ್ ಇಂಡೆಕ್ಸ್ ಬೇಕು. ಹೌ ಹ್ಯಾಪಿ ಪೀಪಲ್ ಆರ್. ಸಮಾನತೆಯ ವಿಚಾರದಲ್ಲಿ ಅವಕಾಶ ಕಲ್ಪಿಸಿಕೊಡೋ ಪ್ರಯತ್ನ ಪಟ್ಟಾಗ ಕೇವಲ ಆಯಾ ವರ್ಗದ ಕ್ರೀಮಿ ಲೇಯರ್ಸ್ಗೆ ಸಿಕ್ಕಿ ಅಲ್ಲಿಂದ ಕೆಳಕ್ಕೆ ಹರಿದು ಬರದೆ ಆಯಾ ವರ್ಗದಲ್ಲೇ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಈ ಒಂದು ಸೌಕರ್ಯನ ಉಪಯೋಗಿಸ್ಕೊಂಡಿದ್ದಾರಲ್ಲ ಕಳೆದ 30-40 ವರ್ಷದಲ್ಲಿ ಸ್ವತಂತ್ರ ಬಂದ ನಂತರ, ಇದಕ್ಕೆ ಪರಿಹಾರ ಏನು? ಈ ಥರದ್ದು ತುಂಬ ಚರ್ಚೆ ಆಗ್ತಾ ಇದೆ. ಆದರೆ ಆ ವರ್ಗಕ್ಕೆ ಈ ಅನುಕೂಲಗಳನ್ನೇ ಕೊಡದೆ 1000 ವರ್ಷ ಅನುಭವಿಸಿದ್ವಲ್ಲ ನಾವು. 30-40 ವರ್ಷದಲ್ಲಿ ಕ್ರೀಮಿ ಲೇಯರ್ ಅನುಭವಿಸ್ತಿದ್ದಾರೆ, ಅವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತೇವೆ. 1000 ವರ್ಷ ನಾವು ಹಂಚ್ಕೊಂಡಿರಲಿಲ್ವಲ್ಲ. ಅದಕ್ಕೇನು ಮಾಡೋದು? ಎಲ್ಲ ಇದರಲ್ಲೂ ಸ್ವಾರ್ಥಿಗಳು. ಅದೇ ಡಿ ವಿ ಜಿಯವರು ಹೇಳಿದ್ರಲ್ಲ, ಸಾಮಾಜಿಕ ಬದುಕಿನಲ್ಲಿ ಅಲ್ಪೋ ಸ್ವಲ್ಪೋ ಸ್ವಪ್ರಯೋಜನದ ಸಂಗತಿಗಳು ಇರ್ತದೆ, ಅಲ್ಲೂ ಇರಬಹುದು. ಬಟ್ ಅದನ್ನು ಪಾಲಿಸಿ ಮೇಕೆ, ಅದಕ್ಕೆ ವಿ ಶುಡ್ ನಾಟ್ ಟಾರ್ಗೆಟ್ ದಿ ವೆರಿ ಪಾಲಿಸಿ. ಅದು ದುರುಪಯೋಗ ಆಗ್ತಾ ಇದೆ ಅಂಥೇಳಿ ಇಡೀ ಪಾಲಿಸಿನ ಟಾರ್ಗೆಟ್ ಮಾಡ್ಕೊಳ್ಳೋದಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಎ ಪಾಯಿಂಟ್ ಟು ಬಿ ನೋಟೆಡ್. ಕ್ರಿಮಿ ಲೇಯರ್ ಅದನ್ನು ಅನುಭವಿಸ್ತಿದ್ದಾರೆ ಅನ್ನೋಂಥ ಅವರಲ್ಲೂ ಕೂಡ ಆ ರೀತಿಯ ಚರ್ಚೆಗಳಾಗ್ತಾ ಇದೆ. ಯಾರಿಗೆ ದೊರೆದಿಲ್ವೋ ಆ ವರ್ಗಕ್ಕೆ ಇಂಟರ್ನಲ್ ರಿಸರ್ವೇಷನ್ ಥರ ಎಲ್ಲ ಮಾಡಿ ಹಾಗೆ ಅಂತೆಲ್ಲ ಹೇಳ್ತಾ ಇದೆ. ಆದರೆ ಅದರಿಂದ ಆ ಪಾಲಿಸಿನೇ ದೋಷಮುಕ್ತವಾಗಿದೆ. ಮತ್ತು ನಮ್ಮ ಸಂವಿಧಾನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಅಫರ್ಮೇಟಿವ್ ಆ್ಯಕ್ಷನ್ ಅಂತೇಳಿ ಕರಿತೇವಲ್ಲ, ಸಕಾರಾತ್ಮಕ ತಾರತಮ್ಯ ನೀತಿಗಳಿದೆಯಲ್ಲ, ಅದರ ಆಧಾರ ಆರ್ಥಿಕ ಸಂಗತಿಗಳಲ್ಲ. ಯು ಶುಡ್ ರಿಮೆಂಬರ್, ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆಯಲ್ಲ, ಪಾರ್ಟ್ 4ನಲ್ಲಿ, ದಟ್ ಈಸ್ ನಾಟ್ ಬೇಸ್ಡ್ ಆನ್ ಎಕನಾಮಿಕ್ ಕನ್ಸಿಡರೇಷನ್. ಇಟ್ ಈಸ್ ಬೇಸ್ಡ್ ಆನ್
that section of the society which have been deprived from dignity. ಯಾರಿಗೆ ಶತಮಾನಗಳಿಂದ ಅವಮಾನದಿಂದ ಬದುಕೊಂಡು ಬರ್ತಿದ್ದಾರೆ, ಆ ಒಂದು ಕಳಂಕವನ್ನು ತೊಡೆದುಕೊಳ್ಳಿಕ್ಕೆ ಒದಗಿಸಿರುವಂಥ ಸೌಲಭ್ಯ ಮೀಸಲಾತಿ. ರಿಸರ್ವೇಷನ್ ಈಸ್ ನಾಟ್ ಎ ಪ್ರೋಗ್ರಾಮ್ ಆಫ್ ಪಾವರ್ಟಿ ಎರಾಡಿಕೇಶನ್. ಇಟ್ ಈಸ್ ನಾಟ್. ಒಂದು ನಿಮಿಷ ಹೇಳಿ ಸರ್. ಗೊತ್ತಿಲ್ಲ ಸರ್ ನನಗೆ. ನನಗೆ ಈ ಸಮಾಜದ ಬಗ್ಗೆ ಗೊತ್ತು, ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಉಳಿದ ಸಮಾಜದ ಬಗ್ಗೆ ನಿಮಗೆ ಗೊತ್ತಿದ್ರೆ ಮಾತನಾಡಿ. Could be. It is my opinion, and you have every right to have your opinion. I respect your opinion. I honor your opinion, but I don't agree. Could be. ಆಯ್ತು ಸರ್, ಆಯಿತು. ಭಿನ್ನಾಭಿಪ್ರಾಯ ಒಪ್ಕೊಳ್ತೀನಿ ನಾನು. ನಿಮ್ಮ ಭಿನ್ನಾಭಿಪ್ರಾಯವನ್ನು ಒಪ್ಕೊಳ್ತೇನೆ, ಗೌರವಿಸ್ತೇನೆ. ಆದರೆ ಅದಕ್ಕೆ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ ಅಷ್ಟೇ ಸರ್. ಇಂಡೆಕ್ಸ್ ಕುಡ್ ಬಿ, ಬಟ್ ಎಚ್ ಡಿ ಐನಲ್ಲಿ ಅದಕ್ಕಿಂತ ಎಚ್ ಡಿ ಐನಲ್ಲಿ ಇನ್ಕಮ್ಮು ಕೂಡ ಇದೆ. ಡೆಫಿನೆಟ್ಲಿ. ಇಲ್ಲ ಸರ್, ದೇ ಆರ್ ನಾಟ್ ಕಂಪೇರಬಲ್. ಹೌದು. ಹಾಗಾಗೇ ನಾನು ಬಳ್ಳಾರಿ, ಹಾಸನ ಮತ್ತು ಉತ್ತರ ಕನ್ನಡ ಜಿಲ್ಲೆ ಉದಾಹರಣೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನೀವು ಹೇಳು GDP ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ಬಳ್ಳಾರಿ ಉತ್ತಮವಾಗಿದೆ. ಆದರೆ ಈ 2 ಜಿಲ್ಲೆಗಳು ಅದರಲ್ಲಿ ಕಡಿಮೆ ಇದ್ದರೂ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಉತ್ತಮವಾಗಿದೆ ಅನ್ನೋದು ಹೇಳಲಿಕ್ಕೆ ನಾನು ಹೇಳಿದಂಥದ್ದು. ಇಲ್ಲ, HDI ಶುಡ್ ಬಿ ಗಿವನ್ ಪ್ರಯಾರಿಟಿ. ಆದರೆ ನಾನು ಮತ್ತೆ ಹೇಳಿದ್ದೇನೆ, ಅಭಿವೃದ್ಧಿಗೆ ವರಮಾನ ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಉತ್ಪಾದನೆಯಲ್ಲಿ ಏರಿಕೆ ಆಗೋದು ಬೇಡ ಅಂತ ಹೇಳ್ತಾ ಇಲ್ಲ, ಅದು ಬೇಕೇ ಬೇಕು. ಬಟ್ ಅದೇ ಅಭಿವೃದ್ಧಿ ಅಲ್ಲ, ಅದು ಅಭಿವೃದ್ಧಿಯ ಸಾಧನಗಳು. ಅವೆಲ್ಲವೂ ಕೂಡ ಅಭಿವೃದ್ಧಿಯ ಸಾಧನಗಳು. ಅಭಿವೃದ್ಧಿಯ ಸಾಧ್ಯ ಮನುಷ್ಯನ ಬದುಕು ಅಂತೇಳಿ. ಥ್ಯಾಂಕ್ ಯು. ಪ್ಲೀಸ್. ಇಲ್ಲ, ಇನ್ಫ್ಯಾಕ್ಟ್ ಫ್ರೀಡಮ್ ಅನ್ನೇ ಅದಕ್ಕೆ ಸೇರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ಗಮನ ಇರಬೇಕಷ್ಟೇ ನಮಗೆ ಸರ್. ಉದಾಹರಣೆ ಕೊಟ್ಟನಲ್ಲ, ಎಷ್ಟು ಮಟ್ಟಿಗೆ ಅಸಮಾನತೆ ಬಿಕಾಸ್ ಆಫ್ ನಿಯೋ ಲಿಬರಲ್ ಎಕನಾಮಿಕ್ ಪಾಲಿಸಿ, ಇನ್ಇಕ್ವಾಲಿಟಿ ಈಸ್ ಅಗ್ರಿವೇಟಿಂಗ್, ಆಕ್ಸೆಂಚುಯೇಟಿಂಗ್. ನಾನು ಬಿಲಿಯನಿಯರ್ಸ್ ಅಂತ ಹೇಳಿದೆ. ದ ನಂಬರ್ ಈಸ್ ಇನ್ಕ್ರೀಸಿಂಗ್ ಇನ್ ಅನ್ ಅನ್ಪ್ರೆಸಿಡೆಂಟೆಡ್ ಆರ್ಡರ್. ಗೊತ್ತಾಯ್ತಾ? ಅದು ಅದರ ಒಂದು ಪರಿಣಾಮವೇ ಕೂಡ. ಹೇಳಿ ಸರ್. ಅಗತ್ಯ ಇಲ್ಲ ಸರ್, ಪ್ರೈವೇಟೈಸೇಷನ್ ಅಗತ್ಯ ಇಲ್ಲ. ಉದಾಹರಣೆಗೆ ರೈಲ್ವೆ, ಏರ್ಪೋರ್ಟ್ಗೆಲ್ಲ ಮಾಡ್ತಿದ್ದಾರಲ್ಲ, ಐ ಆಮ್ ನಾಟ್ ಇನ್ ಫೇವರ್ ಆಫ್ ಪ್ರೈವೇಟೈಸೇಷನ್. ಆಗ್ಬೋದು, ರೈಟ್. ಯು ಆರ್ ರೈಟ್. ಕೊನೆಯ ಪ್ರಶ್ನೆ. ನನ್ನ ಅಧ್ಯಯನಗಳಲ್ಲಿ ಗಮನಕ್ಕೆ ಬಂದಿಲ್ಲ. ರಿಸರ್ವೇಷನ್ನಿಂದಾಗಿ ದಕ್ಷತೆ, ಪ್ರತಿಭೆ ಕಡಿಮೆ ಆಗಿದೆ, ಅದಕ್ಕೆ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇಲ್ಲ. TV ಮೋಹನ್ ದಾಸ್ ಪೈ ಅವರು ಇಟ್ ಈಸ್ ಎ ಲೂಟ್ ಆಫ್ ಪಬ್ಲಿಕ್ ಮನಿ ಅಂತ ಹೇಳಿದ್ರು. ಆದರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯಕ್ಕೆ ಪ್ರತಿ ವರ್ಷ ಕೊಡುವ ಸಬ್ಸಿಡಿ 3,000 ಕೋಟಿ, ವಿದ್ಯುತ್ತಿಗೆ ಕೊಡುವ ಸಬ್ಸಿಡಿ 8,000 ಕೋಟಿ. ಅದ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ವಿ ಆರ್ ಆಲ್ಸೋ ಎಂಜಾಯಿಂಗ್ ಸಬ್ಸಿಡಿ ಫಾರ್ ಎಲೆಕ್ಟ್ರಿಸಿಟಿ ಮತ್ತು ಫುಡ್ ಸಬ್ಸಿಡಿಯನ್ನು ಪುಕ್ಕಟ್ಟೆ ಕೊಡ್ತಿದ್ದೀವಿ ಅಂತ ತಿಳ್ಕೊಂಡಿದ್ದೇವೆ ನಾವು. ಅರ್ಥಶಾಸ್ತ್ರದಲ್ಲಿ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಸಿದ್ಧಾಂತ ಇದೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದುಡಿಮೆಯನ್ನು ಮಾಡ್ತಾನಲ್ಲ, ಆ ದುಡಿಮೆ ಮಾಡಿದ ಪ್ರಮಾಣಕ್ಕೆ ಅನುಗುಣವಾಗಿ
ಅವರ ಕೂಲಿ ಪ್ರತಿಫಲ ಇರಬೇಕು ಹಾಗೆ ಅಂತೇಳಿ. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಶುಡ್ ಬಿ ಈಕ್ವಲ್ ಟು ದಿ ವೇಜ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ದುಡಿಮೆಗಾರರ ದುಡಿಮೆಗೆ ಸಮಾನವಾಗಿ ಪ್ರತಿಫಲವನ್ನು ಕೊಡ್ತಾ ಇಲ್ಲ. ಆ ಕೊರತೆ ಇದೆಯಲ್ಲ, ಆ ಗ್ಯಾಪ್ ಇದೆಯಲ್ಲ, ವಿ ಆರ್ ಫೀಲಿಂಗ್ ಇಟ್ ಥ್ರೂ ಅನ್ನಭಾಗ್ಯ. ಧನ್ಯವಾದಗಳು ಸರ್. ವಂದನಾರ್ಪಣೆಗೆ ಮೊದಲು ಈ ಉಪನ್ಯಾಸ ನಮ್ಮೆಲ್ಲರ ಮನಸ್ಸಿನಲ್ಲೂ ಅನೇಕ ಪ್ರಶ್ನೆಗಳನ್ನು ಉದ್ಭವಿಸಿದೆ. ನನ್ನ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಇದೆ, ಅಲ್ಲಿ ಕೇಳಬಹುದು, ಇಲ್ಲಿ ನಿಂತ್ಕೊಂಡು ಕೇಳುವಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ತೇನೆ. ಅಭಿವೃದ್ಧಿಯ ಆಯಾಮದ ಬಗ್ಗೆ, ಅದರಲ್ಲೇನೂ ಆರ್ಥಿಕ ಅಭಿವೃದ್ಧಿಯ ಇನ್ನೊಂದು ಆಯಾಮದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿದೆ. ಆರ್ಥಿಕ ಅಭಿವೃದ್ಧಿಯಿಂದ ಮನುಷ್ಯನ ಸಂಬಂಧಗಳ ಮೇಲೆ ಹಾಗೂ ಜೀವನದ ಮೌಲ್ಯಗಳ ಮೇಲೆ ಏನಾದರೂ ಸಕಾರಾತ್ಮಕವಾದ ಒಂದು ಅಥವಾ ನಕಾರಾತ್ಮಕ ಬೆಳವಣಿಗೆ ಇದೆಯಾ ಅಥವಾ ಸಕಾರಾತ್ಮಕ ಬೆಳವಣಿಗೆ ಇದೆಯಾ ಅಂತ ಸ್ವಲ್ಪ ವಿಸ್ತೃತಪಡಿಸಿದರೆ, ಈಗ ಮನೆಯಲ್ಲಿ ವೈಫೈ ಇಲ್ಲ ಅಂದರೆ ಅಥವಾ ಟಿ ವಿ ಇಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಒಂದು ಅವಕಾಶ ಇರಬಹುದು. ಇದು ಒಂದು. ಇನ್ನೊಂದು, ಹಳ್ಳಿಗಳಲ್ಲಿ ಹೆಚ್ಚು ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಅದರಲ್ಲೂ ಇಲ್ಲ ಅಂದರೆ ಮನುಷ್ಯನ ಸಂಬಂಧಗಳು ಹೆಚ್ಚು ಉತ್ತಮವಾಗಿರ್ಬೋದು ಹಾಗೂ ಜೀವನದ ಮೌಲ್ಯಗಳು ಕೂಡ ಅಲ್ಲಿ ಹೆಚ್ಚು ಉತ್ತಮವಾಗಿರ್ಬೋದು. ಅದೇ ಬೆಂಗಳೂರಂಥ ನಗರ ಪ್ರದೇಶದಲ್ಲಿ ಎಲ್ಲಿ ಆರ್ಥಿಕ ಅಭಿವೃದ್ಧಿನ ಎಲ್ಲ ಕಡೆ ಕಾಣ್ತೀವೋ ನಾವು, ಪ್ರತಿ ಮನೆಯಲ್ಲೂ ಕಾರು ಸ್ಕೂಟರ್ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಪಕ್ಕದ ಮನೆಯವರ ಜೊತೆ ಸಂಬಂಧನೇ ಕಡಿಮೆ ಇರ್ಬೋದು. ಇದ್ರ ಬಗ್ಗೆನೂ ಕೂಡ ಆರ್ಥಿಕ ತಜ್ಞರಾಗಲಿ ಅಥವಾ ಬೇರೆ ರೀತಿಯ ತಜ್ಞರಾಗಲಿ ಸ್ವಲ್ಪ ಆಲೋಚಿಸಬೇಕು ಅಂತ ಖಂಡಿತ ಆಲೋಚಿಸಿರಬಹುದು. ನಮ್ಮ ಗಮನಕ್ಕೂ ಬಂದರೆ ಸಂತೋಷ ಅಂತ ಅನ್ನಿಸ್ತಿದೆ. ಸರ್, ಏನಾದರೂ ಪ್ರತಿಕ್ರಿಯೆ ಇದೆಯಾ? ಅದು ಕೂಡ ನನ್ನ ಎಸ್ಸೆನಲ್ಲಿ ಇತ್ತು, ಅದನ್ನ ಸಮಯ ಅಭಾವದಿಂದಾಗಿ ಹೇಳಲಿಕ್ಕಾಗಲಿಲ್ಲ. ಅರ್ಥಶಾಸ್ತ್ರದಲ್ಲಿ ಸುಖವನ್ನು ಹೇಗೆ ಮಾಪನ ಮಾಡ್ತೇವೆ? ಒಬ್ಬ ಮನುಷ್ಯ ಎಷ್ಟು ಸುಖವಾಗಿದ್ದಾನೆ ಅದನ್ನು ಅಳತೆ ಮಾಡಲಿಕ್ಕೆ ನಾವು ಕನ್ಸ್ಯೂಮರ್ಸ್ ಈಕ್ವಲಿಬ್ರಿಯಮ್, ಕನ್ಸ್ಯೂಮರ್ ಸರ್ಪ್ಲಸ್, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ ಒಂದು ಸಿದ್ಧಾಂತ ಇದೆ. ಅದು ಹೇಗೆ ಸುಖವನ್ನು ಅಳತೆ ಮಾಡ್ತೇವೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ 2 ಶರ್ಟ್ ಇರುತ್ತೆ, ಇನ್ನೊಬ್ಬ ಹತ್ರ 1 ಶರ್ಟ್ ಇರ್ತದೆ. 2 ಶರ್ಟ್ ಇರುವವನ ಸುಖದ ಪ್ರಮಾಣ 1 ಶರ್ಟ್ ಇರೋವನಿಗಿಂತ ಉತ್ತಮವಾಗಿದೆ ಅಂತೇಳಿ. 1 ಕಾರ್ ಇರುವವನು 2 ಕಾರ್ ಇರ್ತದೆ. ಬಟ್ ಹಾಗೆ 2 ಕಾರು, 3 ಕಾರು, 4 ಕಾರು ಆಗ್ತಾ ಹೋದರೆ ಆಮೇಲೆ ಅದು ಒಂದು ಹಂತ ತಲುಪಿದ ಮೇಲೆ ಅದು ಜಾಸ್ತಿ ಆದರೂ ಕೂಡ ಸುಖ ಕಡಿಮೆ ಆಗ್ತದೆ ಅಂತಲೂ ಕೂಡ ಅರ್ಥಶಾಸ್ತ್ರ ಹೇಳ್ತದೆ. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅನ್ನುವಂಥದ್ದು ಹೇಳ್ತದೆ. ಅದು ಕಡಿಮೆ ಇದ್ದರೆ ಅದ್ರ ಉಪಯೋಗ ಜಾಸ್ತಿ, ಅದು ಜಾಸ್ತಿ ಆದರೆ ಪ್ರತಿಯೊಂದರ ಉಪಯೋಗ ಕಡಿಮೆ ಆಗ್ತದೆ ಅಂತ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಅರ್ಥಶಾಸ್ತ್ರದಲ್ಲಿ ಸುಖವನ್ನು ಹೀಗೆ ಸರಕು ಮತ್ತು ಸೇವೆಗಳ ಶೇಖರಣೆಯ ಮೇಲೆ ನಾವು ಮಾಪನ ಮಾಡ್ತೇವೆ. ಮತ್ತು ಸಾರ್ ಹೇಳಿದ ಹಾಗೆ, ಇವರು ಹೇಳಿದ ಹಾಗೆ ಮನುಷ್ಯ ಸಂಬಂಧಗಳು, ಸಂಗೀತ, ಕಲೆ, ನಾಟಕ, ಇವುಗಳು ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸನ್ನು ಪುಲಸ್ಗೊಳಿಸುತ್ತವೆ, ಹರ್ಷಗೊಳಿಸುತ್ತವೆ, ಸಮೃದ್ಧಗೊಳಿಸುತ್ತವೆ ಅನ್ನೋದ್ರ ಬಗ್ಗೆ ಅದಿರೋದಿಲ್ಲ. ಇಷ್ಟೆಲ್ಲ ವರಮಾನದ ಬಗ್ಗೆ, ಬಂಡವಾಳದ ಬಗ್ಗೆ, ಉದ್ಯೋಗದ ಬಗ್ಗೆ ಇವೆಲ್ಲ ಚರ್ಚೆಗಳ ಜೊತೆ ಆ ಸಂಗತಿಗಳು ಕೂಡ ನಮಗೆ ಮುಖ್ಯ. ಯಾರ ಜೊತೆಗೂ ಮಾತನಾಡಿದಾಗೆ ಎಲ್ಲರೂ ಟಿವಿಗೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳೋದನ್ನು ಎಲ್ಲಿವರೆಗೆ ನಾವು ಕಡಿಮೆ ಮಾಡೋದಿಲ್ವೋ ನಮ್ಮ ಮನೆಗಳಲ್ಲಿ ಸುಖ ಕೂಡ ಜಾಸ್ತಿ ಆಗೋದಿಲ್ಲ ಅಂತ. ಆದರೆ ಹೇಳೋದಷ್ಟು ಇವೆಲ್ಲ ಸುಲಭ ಅಲ್ಲ. ಸುಮಾರು 1.5 ಗಂಟೆ ಈ ಭವನದಲ್ಲಿ ಎಷ್ಟೊಂದು ಆರ್ಥಿಕ ತಜ್ಞರು ಬಂದರು ಅಂದರೆ, ಬಹುಶಃ ಅವರು ವಿಶ್ವವಿದ್ಯಾಲಯದಲ್ಲಿ ಕಲಿಸಿದಂಥ ಆ ಪಾಠಗಳ ಒಂದು ಕಿರು ನೋಟ ನಮ್ಮೆಲ್ಲರಿಗೂ ಸಿಗುವಂಥ ಒಂದು ಅವಕಾಶ ಇವತ್ತು ಬಂತು. ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರಿಂದ ಹಿಡಿದು, ಸ್ಮಾಲ್ ಈಸ್ ಬ್ಯೂಟಿಫುಲ್ ಪುಸ್ತಕ ಬರೆದಂಥ ಶುಮಾಕರಿಂದ ಹಿಡಿದು, ಮಾಲ್ತಸ್ರಿಂದ ಹಿಡಿದು, ನಾವು ಎಕನಾಮಿಕ್ಸ್ ಓದಿ ತುಂಬ ವರ್ಷಗಳ ಹಿಂದೆ, ಅವರೆಲ್ಲ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರ ವಾಗ್ಝರಿಯಿಂದ ನಮಗೆಲ್ಲ ಕೇಳುವಂಥ ಒಂದು ಸದವಕಾಶ ಇವತ್ತು ನಮಗೆ ದೊರಕಿ ಬಂತು. ನಾನು ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೊದಲು ಇಂಥ ಒಬ್ಬ ಪ್ರಕಾಂಡ ಪಂಡಿತರು, ಆರ್ಥಿಕ ತಜ್ಞರನ್ನು ನಮಗೆ ಇವತ್ತು ಒದಗಿಸಿಕೊಟ್ಟು HSK ಅವರ ದತ್ತಿ ಉಪನ್ಯಾಸ 2ನೇ ಉಪನ್ಯಾಸವನ್ನು ಇಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಟ್ಟಂಥ GN ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ.
ಸರ್, ನಿಮ್ಮ ಉಪನ್ಯಾಸ ಅದ್ಭುತವಾಗಿತ್ತು ಅಂತ ಹೇಳಿದರೆ ತುಂಬ ಕಡಿಮೆ ಅಂತ ಅನಿಸುತ್ತೆ ನನಗೆ. ಡಾಕ್ಟರ್ HSK ಅವರ ವಿಚಾರಧಾರೆಯನ್ನು ಸ್ವಲ್ಪದರಲ್ಲೇ ಪ್ರಸ್ತುತಪಡಿಸಿ ಇಂಥ ಒಂದು ಅದ್ಭುತವಾದ ವಿಷಯ, ಇದು ಒಂಥರ ಮೊದಲು ಕೇಳುವಾಗ ತುಂಬ ಅಬ್ಸ್ಟ್ರಾಕ್ಟ್ ಅನಿಸಿತ್ತು. ಕೊನೆಗೆ ಬರ್ತಾ 2 ಗಂಟೆ ಸಾಲದೇನೋ ಅಭಿವೃದ್ಧಿ ಆಯಾಮಗಳ ಬಗ್ಗೆ. ಎಷ್ಟೊಂದು ಆಯಾಮಗಳಿವೆ. ನಾವು ಅಭಿವೃದ್ಧಿ ಅಂದರೆ ಬರೀ ಆರ್ಥಿಕ ಅಭಿವೃದ್ಧಿ ಅಂತ ಮಾತ್ರ ತಿಳ್ಕೊಂಡವ್ರಿಗೆ ಎಷ್ಟೊಂದು ಆಯಾಮಗಳಿವೆ ಅಂತ ಅನ್ನೋದನ್ನು ತುಂಬ ಸುಲಭವಾಗಿ ಸುಲಲಿತವಾಗಿ ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿತಗೊಳಿಸುವಂಥ ಡಾಕ್ಟರ್ ಚಂದ್ರಶೇಖರ್ ಉಪನ್ಯಾಸಕ್ಕೆ ನಾನು ಸಮನ್ವಯ ಸಮಿತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. BS ರವೀಂದ್ರ ಅವರು ಬಂದು ಅವರಿಗೆ ಪುಷ್ಪಮಾಲ್ಯವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ.